ಆರಾಧನೆ ಇರ್ತದೋ ಅಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬರುವಂತನಾಗಿದ್ದಾನೆ. ಆಮೇನ್. ಎಲ್ಲಿ ದೇವರು ಇಳಿದು ಬರ್ತಾರೋ ಅಲ್ಲಿ ದೇವರು ಮಾತನಾಡುವಂತನಾಗಿದ್ದಾನೆ. ಆಮೇನ್. ಯಾವಾಗ ದೇವರು ಮಾತನಾಡ್ತಾನೋ ಆವಾಗ ನಮ್ಮ ಜೀವಿತ ಬದಲಾಗುವಂಥದ್ದಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ನಂಬ್ತೀರಾ ದೇವರು ಇವತ್ತು ಮಾತನಾಡ್ತಾನೆ ಎನ್ನುವುದಾಗಿ? ಆಮೇನ್. ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್. ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡ ಇವತ್ತಿನ ವಾಕ್ಯ ಪ್ರವಾದಿಯಾದಂಥ ಆಮೋಸನು ಬರೆದಂಥ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ ವಚನ 11 ಮತ್ತು 12. ಆಮೋಸನು ಬರೆದ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 11 ಮತ್ತು 12ನೇ ವಚನ. ಹಳೆ ಒಡಂಬಡಿಕೆಯಲ್ಲಿದೆ ನೋಡ್ರಿ. ಓಕೆ, ಓದಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತಿವೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ. ಯೆಹೋವನ ವಾಕ್ಯಗಳ ಕ್ಷಾಮವೇ. ಸಮುದ್ರದಿಂದ ಸಮುದ್ರಕ್ಕೆ, ಸಮುದ್ರದಿಂದ ಸಮುದ್ರಕ್ಕೆ, ಬಡಗಳಿಂದ ಮೂಡಲಿಗೆ, ಬಡಗಲಿಂದ ಮೂಡಲಿಗೆ ಬಳುತ್ತಾ ಹೋಗುವರು, ಬಳುತ್ತಾ ಹೋಗುವರು. ಯೆಹೋವನ ವಾಕ್ಯವನ್ನ, ಯೆಹೋವನ ವಾಕ್ಯವನ್ನು ಹುಡುಕುತ್ತಾ ಓಡಾಡುವರು, ಹುಡುಕುತ್ತಾ ಓಡಾಡುವರು. ಆದರೂ ಅದು ಸಿಕ್ಕದು, ಆದರೂ ಅದು ಸಿಕ್ಕದು. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಈ ಒಂದು ಬೆಳಗಿನ ಜಾವದಲ್ಲಿ ನಮ್ಮ ಆರಾಧನೆಯಲ್ಲಿ ನೀನು ಆಸೀನನಾಗಿದ್ದಿ ಕರ್ತನೆ. ಅದಕ್ಕಾಗಿ ನಿನಗೆ ವಂದಿಸುತ್ತೇವೆ ಕರ್ತನೆ. ಈ ಒಂದು ಸ್ಥಳದಲ್ಲಿ ದೇವರೇ ನಾವು ನಿನ್ನ ಮಕ್ಕಳಾಗಿ ಸೇರಿ ಬಂದಿದ್ದೇವೆ. ನೀನು ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ. ನಮ್ಮ ಹೃದಯಗಳು ಕರ್ತನೆ ಅಪ್ಪ ನಿನ್ನ ಸ್ವರವನ್ನು ಕೇಳುವುದಕ್ಕೆ ಸಿದ್ಧಪಡಿಸು ದೇವರೇ. ಕರ್ತನೆ, ಇವತ್ತು ನಮ್ಮನ್ನು ನೀನು ಏನು ತಿಳಿಸಬೇಕೆಂದಿದೆ, ಏನು ನಮ್ಮನ್ನು ದೇವರೇ ಬೋಧಿಸಬೇಕೆಂದು ಕರ್ತನೆ ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡು ದೇವರೇ. ಕರ್ತನೆ, ನೀನು ಮಾತನಾಡುವಾಗ ನಮ್ಮ ಜೀವಿತ ಬದಲಾಗ್ತದೆ. ನೀನು ಮಾತನಾಡುವಾಗ ದೇವರೇ ನಮ್ಮ ಜೀವಿತ ರೂಪಾಂತರಗೊಳ್ಳುತ್ತದೆ. ಕರ್ತನೆ, ಈಗ ನಮ್ಮ ಜೀವಿತ ಈ ನಿನ್ನ ಮಾತುಗಳಿಂದ ಅದು ರೂಪಾಂತರವಾಗಲಿ ಎನ್ನುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯಾದ ದೇವರೇ, ಆಮೇನ್, ಆಮೇನ್. 11ನೇ ವಚನದಲ್ಲಿ ನೋಡ್ತೇವೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ. ಯಾರು ಹೇಳ್ತಾ ಇದ್ದಾರೆ? ಯೆಹೋವ ದೇವರು ಇಲ್ಲಿ ಮಾತನಾಡ್ತಾ ಇದ್ದಾರೆ ಪ್ರಿಯರೇ. ಆಮೋಸನಾದಂಥ ಪ್ರವಾದಿಯ ಮುಖಾಂತರವಾಗಿ ಇಲ್ಲಿ ಯಾರು ಮಾತನಾಡ್ತಾರೆ? ಯೆಹೋವ ದೇವರು ಮಾತನಾಡ್ತಾ ಇದ್ದಾರೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತಿವೆ. ಕ್ಷಾಮವನ್ನು ಉಂಟು ಮಾಡುವ. ಕ್ಷಾಮ ಅಂದ್ರೆ ಏನು ಗೊತ್ತಾ? ಫೆಮೈನ್ ಏನಂತಾರೆ? ಬರಗಾಲ. ಬರಗಾಲ ಉಂಟು ಮಾಡುವಂಥ ದಿನಗಳು ಬರ್ತಾ ಇದ್ದಾವಂತೆ. ಹಲ್ಲೆಲೂಯಾ. ಈ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಾನು ದೇಶಕ್ಕೆ ಬರಗಾಲವನ್ನು, ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರ್ತಾ ಇದ್ದಾವೆ. ಸತ್ಯವೇದದಲ್ಲಿ ಪ್ರಿಯರೇ, ಈ ಒಂದು ಪದ ಅನೇಕ ಕಡೆ ಬರೆಯಲ್ಪಟ್ಟಿದೆ. ಕ್ಷಾಮ, ಈ ಒಂದು ಬರಗಾಲ ಎನ್ನುವಂಥ ಪದ ಸತ್ಯವೇದದಲ್ಲಿ ಅನೇಕ ಕಡೆ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಅನೇಕ ವರ್ತಿ ದೇವರು ಬರಗಾಲ ಬರುವಂತೆ ಮಾಡ್ತಾನೆ, ಜನರು ಕೊರಗುವಂತೆ ಮಾಡ್ತಾನೆ. ಅನೇಕ ಸತ್ಯವೇದದಲ್ಲಿ ಅನೇಕ ಕಡೆ ಈ ಒಂದು ಪದವು ಬರೆಯಲ್ಪಟ್ಟಿದೆ. ಈ ಬರಗಾಲದ ಕುರಿತಾಗಿ ಅನೇಕ ಸಮಯದಲ್ಲಿ ಜನರು ಈ ಬರಗಾಲವನ್ನು ಎದುರಿಸಿದ್ದಾರೆ. ಅನೇಕ ಸಮಯದಲ್ಲಿ ಜನರು ಈ ಬರಗಾಲದಲ್ಲಿ ಏನದಂತಂದ್ರೆ ಕೊರಗಿದ್ದಾರೆ. ದೇವರು ಇಲ್ಲಿ ಹೇಳುವಂಥ ಪದ ಇನ್ನೊಂದು ಆವರ್ತಿ ಹೇಳ್ತಿದ್ದೇನೆ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರ್ತಾ ಇದ್ದಾವೆ. ಹಲ್ಲೆಲೂಯಾ. ಈ ಒಂದು ಪ್ರವಾದಿ ಹೇಳಿದಂಥ ಮಾತು ಇವತ್ತು ನಮ್ಮೆಲ್ಲೊಟ್ಟರಿಗೆ ಮಾತನಾಡುವಂಥದ್ದಾಗಿದೆ ಪ್ರಿಯರೇ. ದೇವರು ನನ್ನನ್ನು ಹೇಳ್ತಾ ಇದ್ದಾನೆ, ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವಂಥ ದಿನಗಳು ಬರ್ತಾ ಇದ್ದಾವೆ. ನನ್ನನ್ನು ಕ್ಷಾಮದಲ್ಲೇ ಹಾಕುವಂಥ ದಿನಗಳು ಬರುವಂಥದ್ದಾಗಿದೆ.
ಕೆಳಗೆ ನೋಡುವಾಗ ಅಲ್ಲಿ ನೋಡ್ತೇವೆ, ಇದು ಅನ್ನದ ಕ್ಷಾಮವಲ್ಲ, ಇದು ನೀರಿನ ಕ್ಷಾಮವಲ್ಲ. ಹಲ್ಲೆಲೂಯಾ. ಇದು ಅನ್ನದ ಕ್ಷಾಮವಲ್ಲ, ಇದು ನೀರಿನ ಕ್ಷಾಮವಲ್ಲ. ಬರಗಾಲ ಅಂತಂದ್ರೆ ಎಲ್ಲರ ಒಂದು ಮೈಂಡಲ್ಲಿ ಬರುವಂತ ಬರೋದೇನು ಅಂತಂದ್ರೆ, ನಮಗೆ ಊಟ ಸಿಗೋದಿಲ್ಲ, ನಮಗೆ ಬಟ್ಟೆ ಸಿಗೋದಿಲ್ಲ, ನಮಗೆ ಸ್ಥಳ ಸಿಗೋದಿಲ್ಲ, ನಮ್ಮ ಹತ್ರ ದುಡ್ಡಿರೋದಿಲ್ಲ. ಅಯ್ಯೋ ನಾವು ಕೊರಗ್ತೀವಲ್ಲ, ಹೆಂಗಪ್ಪ ಬರಗಾಲದಲ್ಲಿ ಬದುಕಬೇಕು. ಯಾಕಂದ್ರೆ ಅನೇಕ ಜನರು ಹಿರಿಯರು, ಕೆಲವರಿಗೆ ಗೊತ್ತಿರುತ್ತೆ, ಅವ್ರ ಹಿರಿಯರು ಒಂದು 50-60-70 ವರ್ಷದಿಂದ ಬರಗಾಲ ಬಂದಿತ್ತು ಅನ್ಸುತ್ತೆ. ಅವ್ರಿಗೆ ಗೊತ್ತಿದೆ ಆ ಒಂದು ಸಮಯದಲ್ಲಿ ಹೇಗೆ ಅವರು ಕೊರಗಿದರು ಎನ್ನುವುದಾಗಿ. ಅವರಿಗೆ ಬರಗಾಲ ಎನ್ನುವುದಾಗ ಅವ್ರಿಗೆ ಹಳೇದು ನೆನಪಾಗುತ್ತೆ. ಅಯ್ಯೋ ಆ ಸಮಯದಲ್ಲಿ ಇಂಥ ಪರಿಸ್ಥಿತಿ ಇತ್ತು, ನಮಗೆ ತಿನ್ನೋದಕ್ಕೆ ಊಟ ಸಿಕ್ಕಿಲ್ಲ, ಮನೆಯಲ್ಲಿ ಏನು ಇರ್ತಿರ್ಲಿಲ್ಲ, ಬರೀ ಹಿಟ್ಟಿರ್ತಿತ್ತು, ಬರೀ ರೊಟ್ಟಿ ಸುಟ್ಕೊಂತಿದ್ವಿ ಅಂತ ಕೆಲವರು ಹೇಳ್ತಾರೆ. ಅಯ್ಯೋ ಬರೀ ಆ ಒಂದು ಹೊಲದಲ್ಲಿ ಬೆಳೆದಂಥ ಪಲ್ಯಗಳನ್ನು ಕಿತ್ಕೊಂಡು ತಿಂದಿದ್ದೇವೆ ಅಂತೇಳಿ ಹೇಳ್ತಾರೆ. ಪ್ರಿಯರೇ, ಯಾರಾದ್ರೂ ಕೇಳಿದರೆ ಬರಗಾಲ ಬಗ್ಗೆ ಯಾರಾದರೂ ನಿಮ್ಮ ಮನೇಲಿ ಹಿರಿಯರು ಹೇಳಿದಾರ? ಅಂತ ಒಂದು ಪರಿಸ್ಥಿತಿ ಪ್ರಿಯರೇ. ಇಲ್ಲಿ ನೋಡ್ತೇವೆ, ದೇವ್ರು ಹೇಳ್ತಾ ಇದ್ದಾನೆ, ಈ ಬರಗಾಲ ಅಂತಂದ್ರೆ ಅನ್ನದ ಬರಗಾಲ ಇಲ್ಲಿ ಬರುವಂಥದ್ದಲ್ಲ, ನೀರಿನ ಬರಗಾಲ ಹೀಗೆ ಮುಂದೆ ಬರುವಂಥದ್ದಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನೋಡ್ತೇವೆ ಮುಂದೆ ಯೆಹೋವನ ವಾಕ್ಯದ ಕ್ಷಾಮ. ಎಂಥ ಭಯಂಕರವಾದಂಥ ಮಾತು ಪ್ರಿಯರೇ. ದೇವರ ವಾಕ್ಯದ ಬರಗಾಲ ಬರ್ತದಂತೆ. ಆ ಬರಗಾಲ ಹೆಂಗಿರ್ಬೋದು ಊಹಿಸ್ಕೊಳ್ರಿ. ಕೆಳಗಿನ ವಚನದಲ್ಲಿ ನಾವು ನೋಡ್ತೇವೆ, ಆ ದಿನದಲ್ಲಿ ಅಲ್ಲಿ ನೋಡ್ತೇವೆ, ಯೆಹೋವನ ವಾಕ್ಯವನ್ನು ಹುಡುಕುತ್ತಾ ಓಡಾಡುವರು, ಅದು ಸಿಕ್ಕುವುದೇ ಇಲ್ಲ. ದೇವರ ವಾಕ್ಯ ಹೇಳ್ರಿ, ದೇವರ ವಾಕ್ಯ ನನಗೆ ತಿಳಿಸ್ರಿ, ಬೈಬಲ್ ಇದ್ರೆ ಕೊಡ್ರಿ ನನಗೆ, ನಾನು ದೇವರ ವಾಕ್ಯ ಓದಬೇಕು. ಜನ ಅಲೆದಾಡ್ತಾರಂತೆ. ನಿನ್ನ ಕಡೆ ದೇವ್ರ ವಾಕ್ಯ ಇದ್ರೆ ಕೊಡಪ್ಪ, ಬೈಬಲ್ ಇದ್ರೆ ಕೊಡಪ್ಪ. ಪಾಸ್ಟ್ರೇ ನನಗೆ ಯಾವುದಾದ್ರೂ ಒಂದು ಒಳ್ಳೆ ವಾಕ್ಯ ಹೇಳ್ರಿ, ಪಾಸ್ಟ್ರೇ ನನಗೆ ದೇವ್ರ ವಾಚನ ಕಲಿಸ್ಕೊಡ್ರಿ. ಜನರು ಅಲೆದಾಡುತ್ತಾರೆ ಪ್ರಿಯರೇ. ಎಂಥ ಭಯಂಕರವಾದಂಥ ಪರಿಸ್ಥಿತಿ. ಸ್ವಲ್ಪ ಹೊತ್ತು ನಾವು ಯೋಚನೆ ಮಾಡೋಣ, ಇಂಥ ಒಂದು ಕ್ಷಾಮ ನಮ್ಮಲ್ಲಿ ಬಂದ್ರೆ, ಈ ನಿಜವಾಗ್ಲೂ ಈ ಒಂದು ಕ್ಷಾಮ ಏನಂತಂದ್ರೆ, ಇಟ್ ಈಸ್ ಎ ಸ್ಪಿರಿಚುವಲ್ ಫೆಮೈನ್. ಆತ್ಮಿಕವಾದಂಥ ಈ ಒಂದು ಕ್ಷಾಮವಾಗಿದೆ ಪ್ರಿಯರೇ. ಆತ್ಮಿಕವಾದಂಥ ಬರಗಾಲ ಇದು. ನಿಮ್ಮ ಆತ್ಮಕ್ಕೆ ಬೇಕಾಗಿರುವಂಥ ಆ ಒಂದು ಬಲ ನಿಮಗೆ ಸಿಗೋದಿಲ್ಲ. ನಿಮ್ಮ ಆತ್ಮ ಬಲ ಹೊಂದಬೇಕಾದ್ರೆ, ನಿಮ್ಮ ಜೀವಿತದಲ್ಲಿ ನೀವು ಸ್ಥಿರವಾಗಿ ನಿಲ್ಲಬೇಕಾದ್ರೆ, ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಹೊಂದಿಕೊಳ್ಳಬೇಕಾದ್ರೆ, ನಿಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ನಿಲ್ಲಿಕೊಳ್ಳಬೇಕಾದ್ರೆ ನಿಮಗೆ ದೇವರ ವಾಕ್ಯದ ಅವಶ್ಯಕತೆ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ಈ ಒಂದು ವಾಕ್ಯದ ಕ್ಷಾಮ. ಸ್ವಲ್ಪ ಹೊತ್ತು ಆಲೋಚನೆ ಮಾಡೋಣ. ಈ ಒಂದು ಕ್ಷಾಮ ಇರುವುದಾದ್ರೆ, ಈ ಸ್ಪಿರಿಚುವಲ್ ಫೆಮೈನ್ ಅಂತಂದ್ರೆ ಹೆಂಗಿರುತ್ತೆ ಅಂತಂದ್ರೆ, ಕ್ಷಣ ಅಲ್ಲಿದಾಡ್ತಾ ಇರ್ತಾರೆ, ಅಲ್ಲೇ ಇಲ್ಲಿ ಓಡ್ತಾರೆ. ಅವರಿಗೆಲ್ಲ ಲೋಕದ ಜ್ಞಾನ ಇರುತ್ತೆ. ಅವ್ರು ಹೋದ ಕಡೆ ಎಲ್ಲ ಒಂದೊಂದು ವಿಷಯಗಳು ನೋಡೋ ಒಂದೊಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಲೋಕದ ಜ್ಞಾನ ಅವರಿಗೆ, ಪುಸ್ತಕದ ಜ್ಞಾನ ಅವರಿಗೆ. ಎಲ್ಲೋ ರೋಡ್ ಮೇಲೆ ಹೋಗ್ತಾ ಇರುವಾಗ ಯಾವುದೋ ದೂರಿಂದ ಒಂದು ಕಾರ್ ನೋಡ್ತಾರೆ, ಇದು BMW ಇದೆ ನೋಡಿ ಬ್ರದರ್ ಕಾರ್, ಇದ್ರ ಬೆಲೆ ಎಷ್ಟಿದೆ ನೋಡ್ರಿ ಅಂತ ಹೇಳ್ತಾರೆ. ಲೋಕದ ಜ್ಞಾನ ಪ್ರಿಯರೇ. ಇದು ತುಂಬಾ ಒಂದು ಚೆನ್ನಾಗಿದೆ ನೋಡಿ ಬ್ರದರ್, ಇದು ತಗೊಂಡ್ರೆ ಬಹಳ ಚೆನ್ನಾಗಿರುತ್ತೆ, ಹಾಗಿದೆ ಹೀಗಿದೆ, ಒಂದೊಂದು ರೀತಿಯಾದಂಥ ಒಂದೊಂದು ಜ್ಞಾನ ಪ್ರಿಯರೇ. ಒಬ್ಬ ವ್ಯಕ್ತಿ ಒಂದು ರೀತಿ ಹೇಳಿದರೆ ಇನ್ನೊಬ್ಬ ರೀತಿ ಒಂದೊಂದು ಜ್ಞಾನ, ಲೋಕದ ಜ್ಞಾನ. ಆದರೆ ದೇವರ ಜ್ಞಾನಕ್ಕೂ ಲೋಕದ ಜ್ಞಾನಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಪ್ರಿಯರೇ. ನಾವು ಅನೇಕ ಆವರ್ತಿ ಜನರನ್ನು ನೋಡಿದಾಗ, ವಸ್ತುಗಳನ್ನು ನೋಡಿದಾಗ, ನಾವು ಮಾರ್ಕೆಟಲ್ಲಿ ಸುತ್ತಾಡುವಂಥ ಸಮಯದಲ್ಲಿ ನಮ್ಮ ಸ್ವಂತ ಜ್ಞಾನನ ಉಪಯೋಗಿಸಿ ಅನೇಕ ಪದಗಳನ್ನು ನಾವು ಅಲ್ಲಿ ಘೋಷಿಸ್ತೇವೆ, ಅನೇಕ ಮಾತುಗಳನ್ನು ಆಡ್ತೇವೆ. ಹೊರತು ದೇವರ ಕುರಿತಾದಂಥ ಮಾತುಗಳು, ಪ್ರಕಟಣೆಗಳಾಗಲಿ ಅಥವಾ ಒಂದು ಒಳ್ಳೆ ಮಾತುಗಳಾಗಲಿ ನಾವು ಅಲ್ಲಿ ಆಡೋದಿಲ್ಲ ಪ್ರಿಯರೇ. ಕ್ಷಾಮ, ದೇವರ ವಾಕ್ಯದ ಕ್ಷಾಮ ಪ್ರಿಯರೇ. ಹಲ್ಲೆಲೂಯಾ. ಈ ಒಂದು ಪರಿಪೂರ್ಣ ದೇಶದ ಮೇಲೆ ಆ ಒಂದು ಕ್ಷಾಮ, ಈ ಒಂದು ಬರಗಾಲ ಯಾವಾಗ ಬರ್ತದೋ ಗೊತ್ತಿಲ್ಲ, ಆದರೆ ಖಂಡಿತ ಬಂದೇ ಬರುತ್ತೆ.
ಆದರೆ ಇವತ್ತು ನನ್ನನ್ನು ನೀನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ನಿಜವಾಗ್ಲೂ ಈ ಕ್ಷಾಮ ನನ್ನಲ್ಲಿ ನಿನ್ನಲ್ಲಿ ಇದೆಯಾ? ಹಲ್ಲೆಲೂಯಾ. ಕ್ಷಾಮ, ದೇವರ ವಾಕ್ಯದ ಕ್ಷಾಮ ಪ್ರಿಯರೇ. ನೋಡ್ರಿ, ದೇವರ ವಾಕ್ಯ ನಮ್ಮಲ್ಲಿರುವುದಾದರೆ ನಮ್ಮನ್ನು ಅನೇಕ ವಿಷಯಗಳನ್ನು ಕಲಿಸಿಕೊಡುವಂಥದ್ದಾಗಿದೆ. ದೇವರ ವಾಕ್ಯ ನೋಡ್ರಿ, ದೇವರ ವಾಕ್ಯ ನಮ್ಮಲ್ಲಿ ಇರದೆ ಹೋಗಿದ್ರೆ ಪಾಪದ ಜ್ಞಾನ ನಮಗೆ ಇರ್ತಿರ್ಲಿಲ್ಲ ಪ್ರಿಯರೇ. ಇದು ಕೆಟ್ಟದಾಗಿದೆ, ಇದು ದೇವರಿಗೆ ಸಂಬಂಧಪಟ್ಟದಲ್ಲ, ಇದು ಇನ್ನೊಬ್ಬರನ್ನು ಹಾನಿ ಮಾಡುವಂಥದ್ದಾಗಿದೆ, ಇದು ಹೊಟ್ಟೆ ಕಿಚ್ಚಾಗಿದೆ ಅಂತೇಳಿ ಹೇಳಿ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಈ ದೇವರ ಜ್ಞಾನ ನನ್ನಲ್ಲಿ ನಿನ್ನಲ್ಲಿ ಇರೋದೇ ಹೋಗಿದ್ದರೆ ಹೊಟ್ಟೆ ಕಿಚ್ಚಿನಿಂದ ಬದುಕುವಂಥ ಜೀವನ ನನ್ನದು ನಿನ್ನದು ಆಗಿರುವಂಥದ್ದಾಗಿದೆ. ದೇವರ ಜ್ಞಾನ ನನ್ನಲ್ಲಿ ನಿನ್ನಲ್ಲಿ ಇರದೆ ಹೋಗಿದ್ದರೆ ಪಾಪದಲ್ಲಿ ನಾವು ಜೀವಿಸ್ತೇವೆ. ದೇವರ ವಾಕ್ಯದ ಜ್ಞಾನ ನನ್ನಲ್ಲಿ ನಿನ್ನಲ್ಲಿ ಇರದೆ ಹೋಗಿದ್ದರೆ ಇನ್ನೊಬ್ಬರನ್ನು ಮೋಸ ಮಾಡುವಂಥ ಜೀವಿತ ಇರುವಂಥದ್ದಾಗಿದೆ. ದೇವರ ವಾಕ್ಯದ ಜ್ಞಾನ ನಮ್ಮಲ್ಲಿ ಇರದೆ ಹೋಗಿದ್ದರೆ ಅಹಂಕಾರದ ಜೀವಿತ ನಾವು ಜೀವಿಸ್ತೇವೆ ಪ್ರಿಯರೇ. ದೇವರ ವಾಕ್ಯ ನನ್ನಲ್ಲಿ ಇಲ್ಲದೆ ಹೋಗಿದ್ದರೆ ನಾನು ಈ ಲೋಕದ ವೈಭವಕ್ಕೆ ಒಳಗಾಗುವಂತನಾಗಿದ್ದೇನೆ. ದೇವರ ಜ್ಞಾನ ಇರದೆ ಹೋಗಿದ್ದರೆ ಈ ಒಂದು ಕಣ್ಣಿನ ಮೋಹಕ್ಕೆ ನಾನು ಒಳಗಾಗುವಂತನಾಗಿದ್ದೇನೆ. ಹಲ್ಲೆಲೂಯಾ. ದೇವರ ಜ್ಞಾನ ಇವತ್ತು ನಿನ್ನನ್ನು ತಿಳಿಸಿಕೊಡುವಂಥದ್ದಾಗಿದೆ. ನೀನು ಮಾಡುವಂಥದ್ದು ಅದು ಸರಿಯಾಗಿದೆಯಾ, ಅದು ದೇವರ ದೃಷ್ಟಿಯಲ್ಲಿ ಒಳ್ಳೆಯದಾಗಿದೆಯಾ ಅಥವಾ ಇಲ್ಲ ಅಂತ ಹೇಳಿ ನಿನ್ನನ್ನು ನನ್ನನ್ನು ತಿಳಿಸಿಕೊಡುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಿನ್ನೆ ರಾತ್ರಿ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ, ಈ ಒಂದು ಸಂದೇಶಕ್ಕಾಗಿ ನಾನು ಸಿದ್ಧಪಡುವಾಗ ದೇವರು ನನಗೆ ಒಂದೇ ಒಂದು ಮಾತನಾಡಿದನು ಪ್ರಿಯರೇ. ಒಂದು ವೇಳೆ ನಿನ್ನಲ್ಲಿ ಇವಾಗ ಜನರು ಕೇಳುವಂತ ಜನರಲ್ಲಿ ಒಂದು ಇಂಥ ಒಂದು ಸಂಗತಿಗಳು ಇರುವುದಾದರೆ, ಪಾಪದ ಜೀವಿತ, ಅಹಂಕಾರದ ಜೀವಿತ, ಈಗ ಲೋಕದ ವೈಭವದ ಜೀವಿತ, ಕಣ್ಣಿನ ಆಸೆಯಿಂದ ದೇಹದ ಆಸೆಯಿಂದ ಬದುಕುತ್ತಿರುವಂತ ಜೀವಿತ ಇವತ್ತು ಇರುವುದಾದರೆ ನಿನ್ನಲ್ಲಿ ವಾಕ್ಯದ ಕ್ಷಾಮವಿದೆ. ನಿನ್ನಲ್ಲಿ ಹೊಟ್ಟೆ ಕಿಚ್ಚಿದೆಯಾ? ನೀನು ಇನ್ನು ಪಾಪದಲ್ಲಿದೆಯಾ? ಇನ್ನು ನೀನು ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಹಾಗಾದರೆ ದೇವರು ಇವತ್ತು ನಿನ್ನನ್ನು ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ವಾಕ್ಯದ ಕ್ಷಾಮವಿದೆ. ಆ ವಾಕ್ಯದ ಬರಗಾಲ ನಿನ್ನಲ್ಲಿದೆ. ಯಾಕೆಂದರೆ ದೇವರ ವಾಕ್ಯ ನನ್ನನ್ನು ನಿನ್ನನ್ನು ತಿಳಿಸಿಕೊಡುವಂಥದ್ದಾಗಿದೆ. ಪಾಪ ಯಾವುದು, ಪುಣ್ಯ ಯಾವುದು, ಪರಿಶುದ್ಧ ಯಾವುದು ಎನ್ನುವುದಾಗಿ ತಿಳಿಸಿಕೊಡುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನೀನು ತಿಳಿದುಕೊಳ್ತಾ ಇಲ್ಲ ಅಂತಂದ್ರೆ, ಇವತ್ತು ನೀನು ಇನ್ನು ಪಾಪದಲ್ಲಿ ಇರುವುದಾದರೆ, ಇವತ್ತು ನಿನ್ನಲ್ಲಿ ಕೂಡ ಇನ್ನೂ ಅಹಂಕಾರ ನಿನ್ನಲ್ಲಿ ಇರುವುದಾದರೆ, ಇನ್ನು ನಿನ್ನಲ್ಲಿ ಆ ಹೊಟ್ಟೆ ಕಿಚ್ಚು ನಿನ್ನಲ್ಲಿ ಇರುವುದಾದರೆ, ಹೊಲಸು ಮಾತುಗಳು ನಿನ್ನಲ್ಲಿ ಇನ್ನೂ ಇರುವುದಾದರೆ, ಅದರ ಅರ್ಥ ವಾಕ್ಯದ ಕ್ಷಾಮ ನಿನ್ನಲ್ಲಿದೆ. ಇನ್ನೊಬ್ಬರ ಒಂದು ನೋಡಿ ನಿನ್ನಲ್ಲಿ ಹೊಟ್ಟೆ ಕಿಚ್ಚು ಬರುವುದಾದರೆ, ನಿಮ್ಮ ಕುಟುಂಬದವರು ನೋಡಿದ ಕುಟುಂಬದಲ್ಲಿ ಒಬ್ಬರಿಗೆ ಒಬ್ಬರು ನೋಡಿ ನಿನಗೆ ಆಗ್ತಾ ಇಲ್ವಾ? ಕ್ರಿಸ್ತನ ಪ್ರೀತಿ ತೋರಿಸೋದಕ್ಕೆ ನಿನಗೆ ಆಗ್ತಾ ಇಲ್ವಾ? ಆ ಬಂಧನದಿಂದ ನಿನಗೆ ಹೊರಬರಕ್ಕೆ ಆಗ್ತಾ ಇಲ್ವಾ? ಲೋಕದ ಒಂದು ವೈಭವದಿಂದ ಹೊರಬರಕ್ಕೆ ಆಗ್ತಾ ಇಲ್ಲ ಅಂದರೆ ನಿನ್ನಲ್ಲಿ ವಾಕ್ಯದ ಕ್ಷಾಮವಿದೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ಪ್ರಿಯರೇ, ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ. ನಿನಗೆ ನನಗೆ ಅನ್ನದ ಕಡಿಮೆ ಇಲ್ಲ, ನೀರಿನ ಕಡಿಮೆ ಇಲ್ಲ. ಬೇಕಾದಂಥ ವಸ್ತ್ರಗಳು ಆಗ್ತಾ ಇದ್ದಾವೆ, ಬೇಕಾದಂಥ ಅನ್ನಗಳು ನಾವು ತಿನ್ನುತ್ತಾ ಇದ್ದೇವೆ, ಬೇಕಾದ ರೀತಿಯಲ್ಲಿ ನಾವು ಏನ್ ಬೇಕಾದನ್ನು ಕುಡಿತಾ ಇದ್ದೇವೆ. ಆದರೆ ವಾಕ್ಯದ ಕ್ಷಾಮ ಇದೆ ಪ್ರಿಯರೇ. ಅನ್ನದ ಕ್ಷಾಮ ನನ್ನಲ್ಲಿ ನಿನ್ನಲ್ಲಿ ಇಲ್ಲ. ಯಾಕಂದ್ರೆ ನಾವು ಹೋಗ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ, ದುಡ್ಡು ಬರ್ತಾ ಇದೆ, ಒಬ್ಬರಿಲ್ಲ ಇನ್ನೊಬ್ಬರ ಕಡೆ ನಾವು ತಗೊಂಡು ಏನೋ ಮಾಡ್ತಾ ಇದ್ದೀವಿ. ಐಶ್ವರ್ಯವಾದಂಥ ಜೀವಿತ ಹೇಗೆ ಬೇಕೋ ಹಾಗೆ ನಾವು ಬದುಕ್ತಾ ಇದ್ದೀವಿ ಪ್ರಿಯರೇ. ಹಲ್ಲೆಲೂಯಾ. ದೇವರು ಇವತ್ತು ನನ್ನನ್ನು ನಿನ್ನನ್ನು ಮಾತನಾಡ್ತಾ ಇದ್ದಾನೆ ಪ್ರಿಯರೇ. ನಿನ್ನಲ್ಲಿ ಲೋಕದ ಸ್ವಭಾವ ಇನ್ನು ಇಟ್ಟುಕೊಂಡು ಜೀವಿಸ್ತಾ ಇರುವುದಾದರೆ ನಿನಗೆ ಇನ್ನೊಬ್ಬರು ಕಂಡ್ರೆ ಆಗೋದಿಲ್ವಾ? ಇನ್ನು ಹೊಲಸು ಮಾತು ನಿನ್ನ ಬಾಯಿಂದ ಬರ್ತಾವ. ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ, ಕುಟುಂಬದಲ್ಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ, ಮಗನಿಗೆ ಕಂಡ್ರೆ ತಂದೆಗೆ ಆಗ್ತಾ ಇಲ್ಲ, ಮಕ್ಕಳಿಗೆ ಆಗ್ತಾ ಇಲ್ಲ. ಅಂದ್ರೆ ಇದು ಎಲ್ಲ ಕ್ಷಾಮ. ದೇವರ ವಾಕ್ಯ ಇದು ಕಲಿಸಿಕೊಡುವಂಥದ್ದಲ್ಲ ಪ್ರಿಯರೇ.
ಯೇಸು ಸ್ವಾಮಿಯ ಪ್ರೀತಿ ಈ ಒಂದು ಹೊಟ್ಟೆ ಕಿಚ್ಚಿನ ಒಂದು ವಿಷಯಗಳು ನಮಗೆ ಕಲಿಸಿಕೊಡುವಂಥದ್ದಲ್ಲ ಪ್ರಿಯರೇ. ಇವತ್ತು ನೀನು ನಿನ್ನ ಕುಟುಂಬದಲ್ಲಿ ಯಾರಿಗಾದ್ರೂ ದ್ವೇಷ ಮಾಡ್ತೀಯಾದರೆ, ಇವತ್ತು ನಿನ್ನ ಕುಟುಂಬದಲ್ಲಿ ಯಾರಾದ್ರೂ ಕಂಡ್ರೆ ನಿನಗೆ ಸಿಟ್ಟು ಬರ್ತದಾದ್ರೆ, ಯಾರಿಗಾದ್ರೂ ಕುರಿತಾಗಿ ನಿನ್ನ ಹೊಲಸು ಮಾತನಾಡ್ತೀಯ ಅಂದ್ರೆ ಕಾರಣ ನಿನ್ನಲ್ಲಿ ದೇವರ ವಾಕ್ಯದ ಕ್ಷಾಮವಿದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರು ಹೇಳ್ತಾ ಇದ್ದಾನೆ, ಅನ್ನದ ಕ್ಷಾಮ ನೀರಿನ ಕ್ಷಾಮವಲ್ಲ, ವಾಕ್ಯದ ಕ್ಷಾಮ. ಹಲ್ಲೆಲೂಯಾ. ಬಹಳ ಭಯಂಕರವಾದಂಥ ಪ್ರಿಯರೇ, ಈ ಒಂದು ಸಂದೇಶಕ್ಕೆ ಪ್ರಿಪೇರ್ ಆಗುವಾಗ ಭಯ ಆಗ್ತಿತ್ತು ನನಗೆ. ದೇವರೇ, ಇಂಥ ವಾಕ್ಯ ನಾನು ಹೇಳಲೇಬೇಡ ಅಂತ. ಬಟ್ ಆದರೂ ದೇವರು ಇನ್ನೊಂದು ಮಾತನಾಡೋದು ಏನಂತಂದರೆ, ಮಾತನಾಡು ನನ್ನ ಮಗನೇ, ಇದು ನಿನ್ನನ್ನು ಕೂಡ ಕಟ್ಟುವಂಥದ್ದಾಗಿದೆ, ಕೇಳುವಂಥ ಜನರನ್ನು ಕೂಡ ಕಟ್ಟುವಂಥದ್ದಾಗಿದೆ. ಆಮೇನ್. ಹಲ್ಲೆಲೂಯಾ. ನಾವಂದೆ, ದೇವರೇ ಆಯ್ತಪ್ಪ ಸ್ವಾಮಿ, ನಾನು ಒಪ್ಕೊಳ್ತೇನೆ ಸ್ವಾಮಿ, ನನ್ನಲ್ಲಿ ಏನಾದರೂ ಅಂಥ ಕ್ಷಾಮ ಇರೋದಾದರೆ ನನ್ನನ್ನು ನಾನು ಬದಲಾಯಿಸಿಕೊಳ್ತೇನೆ ಅಪ್ಪ, ನಾನು ನಿನಗೆ ಒಪ್ಪಿಸಿಕೊಡ್ತೇನೆ, ರೂಪಾಂತರ ಪಡಿಸಿ ಅಂತೇಳಿ ಪ್ರಾರ್ಥನೆ ಮಾಡಿದೆ. ಪ್ರಿಯ ದೇವರ ಮಕ್ಕಳೇ, ಅನ್ನದ ಕ್ಷಾಮ ನಮ್ಮನ್ನು ಬಹಳಷ್ಟು ಕೆಡಿಸುವಂಥದ್ದಲ್ಲ, ನೀರಿನ ಕ್ಷಾಮ ನಮ್ಮನ್ನು ಏನು ಕೆಡಿಸುವಂತಲ್ಲ, ವಾಕ್ಯದ ಕ್ಷಾಮ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಸ್ಪಿರಿಚುವಲ್ ಫೆಮನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯೇಸು ಸ್ವಾಮಿ ಹೇಳ್ತಾನೆ, ಮನುಷ್ಯನು ಕೇವಲ ಅನ್ನ ತಿನ್ನ ಮಾತ್ರಕ್ಕೆ ಆತನು ಬದುಕುವನಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತುಗಳಿಂದ, ದೇವರ ವಾಕ್ಯದಿಂದ ಆತನು ಬದುಕುವಂತವನಾಗಿದ್ದಾನೆ. ಇವತ್ತು ದೇವರು ಆಡುವಂಥ ಪ್ರತಿಯೊಂದು ಮಾತಿನಿಂದ ನೀನು ನಾನು ಬದುಕುವಂತವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ಪಿರಿಚುವಲ್ ಫೆಮನ್ ಇಸ್ ವೆರಿ ಡೇಂಜರಸ್. ನೀನು ಎಷ್ಟೇ ವೈಭವವಾಗಿ ಲೋಕದಲ್ಲಿ ಬದುಕ್ಬೋದು, ಎಂಥ ರೀತಿಯಾದಂಥ ಮನೆಯಲ್ಲಿ ಎಂಥ ಯಾವ್ದು ಬೇಕೋ ಅಂಥ ಬಟ್ಟೆ ನೀನು ಹಾಕೊಂಡು ಬದುಕ್ಬೋದು, ಯಾವುದಂದ್ರೆ ಅದು ನೀನು ಕಾರ್ನಲ್ಲಿ ಸುತ್ತಾಡ್ಬೋದು. ಸ್ಪಿರಿಚುವಲ್ ಫೆಮನ್ ಇದ್ರೆ ಇಟ್ ಈಸ್ ವೇಸ್ಟ್ ಆಫ್ ಲೈಫ್. ಇದು ಎಚ್ಚರಿಕೆ ಮಾತಿಗಿದೆ ಪ್ರಿಯರೇ. ನನ್ನನ್ನು ಎಷ್ಟು ಜನ ಸ್ವೀಕಾರ ಮಾಡ್ತಿರೋ ಗೊತ್ತಿಲ್ಲ, ಎಷ್ಟು ಜನ ನಿಮ್ಮನ್ನು ನೀವು ತಿಳ್ಕೊಳ್ತೀರಿ, ಆಲೋಚನೆ ಮಾಡ್ಕೊತಿರೋ ಗೊತ್ತಿಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಲೋಕಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳು, ದೇಹಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳು ನಿನ್ನಲ್ಲಿ ಇವತ್ತು ಇನ್ನೂ ಇದೆ, ಆದರೆ ವಾಕ್ಯದ ಕ್ಷಾಮ ನಿನ್ನಲ್ಲಿ ಇದೆ. ಹಲ್ಲೆಲೂಯಾ. ಸುಮ್ಮನೆ ದೇವರ ಸನ್ನಿಧಾನದಲ್ಲಿ ಬಂದು ಒಂದು ಗಂಟೆ ಕಳೆದು ಹೋಗೋಂಥದ್ದು ದೇವರಿಗೆ ಬೇಕಾಗಿಲ್ಲ. ಆರಾಧನೆಯಲ್ಲಿ ಕೈ ಎತ್ತಿ ಆರಾಧನೆ ಮಾಡ್ಕೊಂಡು ಹೋಗೋ ದೇವರಿಗೆ ಬೇಕಾಗಿಲ್ಲ. ಗಾಡ್ ವಾಂಟ್ ದ ಗ್ರೋತ್ ಇನ್ ಯುವರ್ ಲೈಫ್. ಆ ಒಂದು ಆತ್ಮಿಕವಾದಂಥ ಅಭಿವೃದ್ಧಿ ನಿನ್ನಲ್ಲಿ ನನ್ನಲ್ಲಿ ಬರಬೇಕು. ಎಷ್ಟು ವರ್ಷದಿಂದ ನಾವು ಕ್ರಿಸ್ತರಿದ್ದೇವೆ, ಅನೇಕ ಜನರಿಗೆ ಪ್ರಾರ್ಥನೆ ಮಾಡಿದ್ರೆ ಇನ್ನೂ ಕೈಕಾಲು ನಡುಗ್ತವೆ. ಯಾಕೆ? ಎಲ್ಲಿದೆ ನಿಮ್ಮಲ್ಲಿ ಆತ್ಮಿಕವಾದಂಥ ಅಭಿವೃದ್ಧಿ? ಇದು ಕ್ಷಾಮ ಇಲ್ವಾ ನಿಮ್ಮಲ್ಲಿ ಇರುವಂಥದ್ದು? ಇದು ಒಂದು ಫೆಮೈನ್ ಅಲ್ವಾ? ಇದು ಇರುವಂಥ ನಿಮ್ಮಲ್ಲಿರುವಂಥ ಒಂದು ಬರಗಾಲ ಅಲ್ವಾ? ಅನೇಕ ಜನರಿಗೆ ಪ್ರಾರ್ಥನೆ ಮಾಡಂದ್ರೆ, ನಾನವಲ್ಲ, ನೀವು ಮಾಡ್ರಿ. ದೇವ್ರ ವಾಕ್ಯ ಹೋದ್ರೆ, ನಾನು ಹಾಗಾಗಿಲ್ಲ, ನೀನೇ ಹೋದ್ರೆ. ಎಲ್ಲಿದೆ ಗ್ರೋತ್? ವೆರ್ ಇಸ್ ಯುವರ್ ಸ್ಪಿರಿಚುವಲ್ ಗ್ರೋತ್? ದಿನ ಪ್ರತಿ ಸರಿ ದೇವರ ಸನ್ನಿಧಾನದಲ್ಲಿ ಬಂದಾಗ ವಾಕ್ಯ ಎನ್ನುವಂಥ ಬೀಜ ನಿಮ್ಮಲ್ಲಿ ಬಿತ್ತುತ್ತಾ ಇದ್ದಾನೆ. ಆತನ ವಾಕ್ಯ ಎನ್ನುವಂಥ ನೀರು ನಿಮ್ಮನ್ನು ಹಾಕ್ತಾ ಇದ್ದಾನೆ, ನಿಮ್ಮನ್ನು ಕಾಪಾಡ್ತಾ ಇದ್ದಾನೆ ರೋಗದಿಂದ, ಎಲ್ಲ ಒಂದು ಕಷ್ಟದಿಂದ, ಎಲ್ಲ ಪರಿಸ್ಥಿತಿಯಿಂದ. ಬೇಕಾದಂಥ ಐಶ್ವರ್ಯಗಳು, ಬೇಕಾದಂಥ ವಸ್ತ್ರಗಳು, ಬೇಕಾದಂಥ ಮನೆಗಳು, ಬೇಕಾದಂಥ ಎಲ್ಲದೂ ನನಗೆ ಕೊಡ್ತಾ ಇದ್ದಾನೆ. ಯಾಕೆ ನಾವು ಹೀಗೆ ಬದುಕ್ತಾ ಇದ್ದೇವೆ? ಎಲ್ಲಿದೆ ಆತ್ಮಿಕವಾದಂಥ ಅಭಿವೃದ್ಧಿ? ವಾಕ್ಯದ ಕ್ಷಾಮ ನನ್ನನ್ನು ಈಗ ಬೆಳೆಯೋದಕ್ಕೆ ಆಗ್ತಿಲ್ಲ. ಈ ಒಂದು ಕ್ಷಾಮ, ಈ ಒಂದು ಕೊರಗು ಇರುವುದಾದರೆ ನೀನು ಇನ್ನು ಲೋಕದಲ್ಲಿದ್ದೀಯಾ? ಹಲ್ಲೆಲೂಯಾ. ಕ್ಷಾಮ, ಪ್ರಿಯ ದೇವರ ಮಕ್ಕಳೇ, ಇಟ್ ಈಸ್ ವೆರಿ ಡೇಂಜರಸ್ ಇನ್ ಅವರ್ ಲೈಫ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ದೇವರು ನಮ್ಮನ್ನು ಪ್ರೀತಿಸುವಂತನಾಗಿದ್ದಾನೆ ಪ್ರಿಯರೇ. ದೇವರ ಪ್ರೀತಿ ಬಹಳ ದೊಡ್ಡದು. ಹಿಸ್ ಲವ್ ಇನ್ ದ ಬಿಗಿನಿಂಗ್, ಹಿಸ್ ಲವ್ ಇನ್ ದ ಎಂಡ್, ಆ್ಯಂಡ್ ಹಿಸ್ ಲವ್ ಇನ್ ದ ಹೈಯೆಸ್ಟ್ ಸೈಡ್. ಆತನ ಪ್ರೀತಿ ಪ್ರಾರಂಭದಿಂದ ಇದೆ, ಆತನ ಪ್ರೀತಿ ಕೊನೆಗೆ ಇವರೆಗೆ ಇರುವಂಥದ್ದಾಗಿದೆ. ಆತನ ಪ್ರೀತಿ ನಮ್ಮನ್ನು ಮೇಲಿನವರೆಗೆ ತೆಗೆದುಕೊಂಡು ಹೋಗುವವರೆಗೆ ಇರುವಂಥದ್ದಾಗಿದೆ.
ಹಿಸ್ ಲವ್ ಇಸ್ ಎವರ್ ಲಾಸ್ಟಿಂಗ್ ಲವ್. ಡೋಂಟ್ ಟೇಕ್ ಇಟ್ ಆಸ್ ಎನ್ ಸಿಂಪಲ್ ವೇ. ಅದೊಂದು ಭಾಳಷ್ಟು ಸುಲಭವಾಗಿ ತೆಗೆದುಕೊಳ್ಬೇಡ್ರಿ. ಹೆಂಗೂ ಬದುಕ್ತಾ ಇದ್ದೀವಿ, ಏನು ಆರಾಧನೆಗೆ ಹೋಗ್ತಾ ಇದ್ದೀವಿ, ವಿ ಆರ್ ಕಂಪ್ಲೀಟಿಂಗ್ ದ ಫಾರ್ಮಾಲಿಟೀಸ್. ಎಲ್ಲಿದೆ ಗ್ರೋತ್? ನೀನು ಮಾತನಾಡುವಾಗ ನಿನ್ನ ಬಾಯಿಯಿಂದ ಏನು ಎಂಥ ಮಾತುಗಳು ಬರ್ತಾ ಇದ್ದಾವೆ? ನೀನು ಮಾತನಾಡುವಾಗ ಇನ್ನೊಬ್ಬರು ಕಣ್ಣೀರು ಆಗ್ತಾ ಇದ್ದಾರಾ? ನೀನು ಮಾತನಾಡುವಾಗ ಇನ್ನೊಬ್ಬರ ಹೃದಯ ನೋವಾಗ್ತಾ ಇದೆಯಾ? ಆಲೋಚನೆ ಮಾಡು. ದಿಸ್ ಈಸ್ ವಾಟ್ ದ ಸ್ಪಿರಿಚುವಲ್ ಫೆಮ್ಯಾನ್ ಇನ್ ಯುವರ್ ಲೈಫ್. ಇದುವೇ ವಾಕ್ಯದ ಬರಗಾಲ. ನಿನ್ನ ಒಳಗಡೆ ದೇವರ ವಾಕ್ಯ ಇರುವುದಾದರೆ, ನಿನ್ನಲ್ಲಿ ಒಳಗಡೆ ದೇವರು ಇರುವುದಾದರೆ, ನಿನ್ನ ಬಾಯಿಯಿಂದ ಹೊರಡುವಂಥ ಪ್ರತಿಯೊಂದು ಮಾತುಗಳು ಇನ್ನೊಬ್ಬರನ್ನು ಸಂತೈಸುವಂಥದ್ದಾಗಿದೆ, ಇನ್ನೊಬ್ಬರನ್ನು ಸಮಾಧಾನ ಪಡಿಸುವಂಥದ್ದಾಗಿದೆ, ಇನ್ನೊಬ್ಬರನ್ನು ಕಟ್ಟುವಂಥದ್ದಾಗಿದೆ, ಇನ್ನೊಬ್ಬರನ್ನು ಪುಷ್ಟಿಗೊಳಿಸುವಂಥದ್ದಾಗಿದೆ. ನೀನು ಮಾತನಾಡುವಾಗ ಜನರು, ಅಯ್ಯೋ ಎಷ್ಟು ಚೆನ್ನಾಗಿ ಹೇಳ್ದಪ್ಪ ಬ್ರದರು, ಓ ಎಷ್ಟು ಚೆನ್ನಾಗಿ ಹೇಳ್ದಲ್ಲ ಈ ಅಕ್ಕ, ಎಷ್ಟು ಚೆನ್ನಾಗಿ ಮಾತನಾಡಿದ್ರ ಆಂಟಿ, ಅವ್ರು ಹೇಳಿದ್ಮೇಲೆ ನನಗೆ ಸಮಾಧಾನ ಅನಿಸ್ತದೆ ಅಂತ ಹೇಳ್ಬೋದಾದ್ರೆ ನಿನ್ನಲ್ಲಿ ವಾಕ್ಯದ ಬರಗಾಲ ಇಲ್ಲ. ಏನು ಮಾತನಾಡಿದ್ರೆ, ಅವ್ರು ಮಾತಾಡಿದಕ್ಕೆ ನನ್ನ ಹೃದಯ ಒಡೆದೋಯ್ತು, ಅವ್ರು ಮಾತಾಡಿದಕ್ಕೆ ಭಾಳಷ್ಟು ಬೇಜಾರಾಯಿತು, ಅಯ್ಯೋ ನನ್ನ ಕಣ್ಣಲ್ಲೇ ನೀರು ಬಂದಿತ್ತು ಜನ ಹೇಳ್ತಾರೆ ಅಂದರೆ ಇನ್ನೂ ನಿನ್ನಲ್ಲಿ ವಾಕ್ಯದ ಕ್ಷಾಮವಿದೆ, ನಿನ್ನಲ್ಲಿ ದೇವರು ಇಲ್ಲ, ನಿನ್ನಲ್ಲಿ ಯೇಸು ಕ್ರಿಸ್ತನ ಜೀವಿಸ್ತಾ ಇಲ್ಲ, ಯೇಸು ಕ್ರಿಸ್ತನ ಪ್ರೀತಿ ನಿನ್ನಲ್ಲಿ ಇನ್ನೂ ಇಲ್ಲ. ವೆರಿ ಡೇಂಜರಸ್. ಸ್ಪಿರಿಚುವಲ್ ಫೆಮ್ಯಾನ್, ವಾಕ್ಯದ ಬರಗಾಲ. ಪ್ರಿಯ ದೇವರ ಮಕ್ಕಳೇ, ನೀವು ತಿಳ್ಕೊಬೇಡ್ರಿ, ಇವತ್ತು ನಮಗೆ ಬೇಕಾದಂಥದ್ದು ಎಲ್ಲವೂ ಸಿಗ್ತಾ ಇದೆ ಅಂದರೆ ನಾವು ದೇವರಲ್ಲಿ ಎಲ್ಲ ಚೆನ್ನಾಗಿದ್ದೀವಿ ಅಂತಲ್ಲ. ಈ ಒಂದು ತಪ್ಪಾದಂಥ ಭ್ರಮೆಯಲ್ಲಿ ಇರಕ್ಕೆ ಹೋಗ್ಬೇಡ್ರಿ ಪ್ರಿಯರೇ. ದೇವರಿಗೆ ನಿಮ್ಮ ಹೊರಗಿನ ತೋರಿಕೆಯ ಬೆಳವಣಿಗೆ ಆತನಿಗೆ ಬೇಕಾಗಿಲ್ಲ. ನೀನು ಒಳಗಿಂದ ಎಷ್ಟು ಬೆಳೀತಾ ಇದೆಯಾ, ನಿನ್ನ ಮಾತನಾಡುವಂಥದ್ದು ಹೇಗೆ ಬದಲಾಗ್ತಾ ಇದೆಯೇ, ನಿನ್ನ ನಡತೆಗಳು ಹೇಗೆ ಬದಲಾಗ್ತಾ ಇದ್ದಾವೆ, ನಿನ್ನ ನೋಟಗಳು ಹೇಗೆ ಬದಲಾಗ್ತಾ ಇದ್ದಾವೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಗಾಡ್ ವಿಲ್ ಅಬ್ಸರ್ವ್ ಫ್ರಮ್ ಯು ಇನ್ಸೈಡ್, ನಾಟ್ ಫ್ರಮ್ ಔಟ್ಸೈಡ್. ಒಳಗಿನಿಂದ ನನ್ನನ್ನು ಪರೀಕ್ಷಿಸುವಂಥವನಾಗಿದ್ದಾನೆ. ನಾನು ಇದಕ್ಕಿಂತ ಮುಂಚೆ ಹೇಳಿದ್ದೆ, ಮುಖವಾಡದ ಜೀವಿತ ದೇವರಿಗೆ ಇಷ್ಟ ಇಲ್ಲ, ಇನ್ನೊಬ್ಬರಿಗೆ ಮೆಚ್ಚಿಸುವಂಥ ಜೀವಿತ ದೇವರಿಗೆ ಇಷ್ಟ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಏನಪ್ಪ ಇಂಥ ಭಯಂಕರ ವಾಕ್ಯ, ನಿನ್ನನ್ನು ಕಟ್ಟುವಂಥದ್ದಾಗಿದೆ ಪ್ರಿಯರೇ. ದೇವರು ಹೇಳ್ತಾ ಇದೆ, ನನ್ನ ಮಗನೇ, ನನ್ನ ಮಗಳೇ, ಬದಲಾಗು, ಬದಲಾಗು. ಕೆಳಗಿನ ವಾಕ್ಯದಲ್ಲಿ ನೋಡ್ತೇವೆ, ದೇವರ ವಾಕ್ಯಕ್ಕಾಗಿ, ಯೆಹೋವನ ವಾಕ್ಯಕ್ಕಾಗಿ ಅಲ್ಲಿ ಹೋಗು ಇಲ್ಲಿ ಹೋಗು ಅಲೆದಾಡ್ತಾರಂತೆ. ಆ ದಿನ ಬರುವುದಕ್ಕಿಂತ ಮುಂಚಿತವಾಗಿ ದೇವರು ಇವತ್ತು ನನ್ನನ್ನು ಎಚ್ಚರಿಸ್ತಾ ಇದ್ದಾನೆ, ಬದಲಾಗು ನೀನು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ, ನಿಮಗೆ ದೇವರ ವಾಕ್ಯದ ನಿಮಗೆ ನಾಳೆ ದಿವಸ ನಿಮಗೆ ಈ ಬೈಬಲ್ ಸಿಗೋದಿಲ್ಲ ಓದೋದಕ್ಕೆ. ಈಗಾಗಲೇ ಅನೇಕ ಜನರು ಎದುರಿಸ್ತಾ ಇದ್ದಾರೆ, ಅವ್ರಿಗೆ ಸತ್ಯವೇದ ಇಲ್ಲ ಓದೋದಕ್ಕೆ. ಮೊನ್ನೆ ಒಂದು ಮೆಸೇಜ್ ಕೇಳ್ತಾ ಇದ್ದೀವಿ, ಒಬ್ಬ ದೇವ ಸೇವಕ ಅಂತಂತಂದರೆ ಆತನಿಗೆ ಯಾವುದೋ ಒಂದು ಕೇಸಲ್ಲಿ ಆತನಿಗೆ ಜೈಲಲ್ಲಿ ಹಾಕ್ತಾರೆ. ಆತನಿಗೆ ದೇವ್ರ ವಾಕ್ಯ ಅಂದರೆ ಒಂದು ಸಭೆಯಲ್ಲಿ ವಿರೋಧ ಮಾಡಿದಾಗ ಆತನಿಗೆ ಜೈಲಲ್ಲಿ ಹಾಕ್ತಾರೆ. ಹಾಕಿದಾಗ ಏನಂದರೆ ಆತನಿಗೆ ದೇವ್ರ ವಾಕ್ಯ ಓದೋದಕ್ಕೆ ಆತನಲ್ಲಿ ಬೈಬಲ್ ಇಲ್ಲ, ಏನಿಲ್ಲ. ಜೈಲಲ್ಲಿ ಇದ್ದಾನೆ. ಎಷ್ಟು? ಸುಮಾರು ಒಂದು 20 ವರ್ಷ, ಐ ಥಿಂಕ್ 20 years, 40 years, 14 years he was in jail. 14 years he was in jail. ಇರುವಂಥ ಸಮಯದಲ್ಲಿ ದೇವ್ರ ವಾಕ್ಯ ಇಲ್ಲ ಆತನಿಗೆ ಓದೋದಕ್ಕೆ. ದೇವ್ರ ವಾಕ್ಯ ಓದ್ಬೇಕಂತೇಳಿ ಹೇಳಿ ಆತನು ಭಾಳಷ್ಟು ಇದು ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ದೇವ್ರೇ ಏನಪ್ಪ ನಿನ್ನ ವಾಕ್ಯ. ದೇವ್ರ ವಾಕ್ಯ ಅಂದರೆ ದೇವರೊಟ್ಟಿಗೆ ಮಾತನಾಡೋದು ಪ್ರಿಯರೇ. ಕೊನೆಗೇನಾಗುತ್ತೆ, ಆ ಜೈಲರ್ ಅಂತ ಒಂದು ಭಾಳಷ್ಟು ಅಲ್ಲಿ ಎಂಥ ಏರಿಯಾ ಇತ್ತಂದರೆ ಅದು ಫುಲ್ ಐಸ್, ಭಾಳಷ್ಟು ಎಲ್ಲ ಇದೇನಂತಾರೆ ಐಸ್ ಗಡ್ಡೆ ಆಗ್ತೈತಲ್ಲ, ಅಂಥ ಒಂದು ಏನು ನೀರಿದ್ರು ಕೂಡ ಐಸ್ ಗಡ್ಡೆ ಆಗುತ್ತೆ, ಏನಿದ್ರು ಕೂಡ ಐಸ್ ಗಡ್ಡೆ ಆಗುತ್ತೆ. ಅಂಥ ಒಂದು ಆ ಜೈಲಿನಲ್ಲಿ ಆತನ ಇರ್ತಾನೆ. ಆ ಒಂದು ಸಮಯದಲ್ಲಿ ಏನಾಗುತ್ತೆ, ಆ ಜೈಲರ್ ಏನದಂತಂದ್ರೆ ಆತನು ವಾಶ್ರೂಮ್ಗೆ ಹೋಗಿ ಕೈ ಒರೆಸುವುದಕ್ಕೆ ಈ ಬೈಬಲ್ನ ಪೇಪರ್ಗಳನ್ನು ಒರೆಸ್ಕೊಡ್ತಿದ್ದಂಥವ್ರು. ಅವನು ಒರೆಸ್ಕೊಂಡು ಬಿಸಾಕ್ತೀನಂತೆ. ಈತನಿಗೆ ಏನು ಕೆಲಸ ಅಲ್ಲಿ ಕೊಟ್ಟಿದ್ರಂದ್ರೆ ದಿನ ಹೋಗಿ ಆ ಬಾತ್ರೂಮ್ನ ಕ್ಲೀನ್ ಮಾಡ್ಬೇಕೀತ. ಹೋದಾಗ ಈ ವ್ಯಕ್ತಿ ಅಲ್ಲೆಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದ್ಸರಿ ಕ್ಲೀನ್ ಮಾಡಿದ್ಮೇಲೆ ನೋಡಿದಾಗ ಒಂದು ಪೇಪರ್ ಬಿದ್ದಿತ್ತು. ಅದು ಫುಲ್ ಗಲೀಜ್ ವಾಶ್ರೂಮ್ ಅಂತಂದ್ರೆ ಅದನ್ನೆಲ್ಲ ಗಲೀಜ್ ಹಚ್ಚಿದಿತ್ತಂತೆ. ಅದನ್ನೆಲ್ಲ ತಗೊಂಡು ಆ ಬರ್ಫಿಂದ ಇದು ಮಾಡ್ಕೊಂಡು ಕ್ಲೀನ್ ಮಾಡ್ತದ. ಕ್ಲೀನ್ ಮಾಡ್ಕೊಂಡು ನೋಡಿದಾಗ ಅದು ದೇವರ ವಾಕ್ಯ ಪ್ರಿಯರೇ.
ಅವನಂದ, ದೇವ್ರೇ ನಿನಗೆ ಸ್ತೋತ್ರಪ್ಪ ಸ್ವಾಮಿ. 14 ವರ್ಷಗಳ ಕಾಲ ಪ್ರಿಯರೇ ಆತನು ಬಾತ್ರೂಮ್ ವಾಶ್ ಮಾಡಬೇಕು, ಆ ಒಂದು ಜೈಲರ್ ಬಿಸದಂತ ಪೇಪರ್ ತಗೊಳ್ಬೇಕು, ಅದು ಆ ದೇವ್ರ ವಾಕ್ಯ ಓದ್ಬೇಕಾತ. ಅದು ಬಿಸಾಕಿ ತಗೊಳ್ಬೇಕು, ಕ್ಲೀನ್ ಮಾಡಬೇಕು, ದೇವ್ರ ವಾಕ್ಯ ಓದ್ಬೇಕು. ವಾಕ್ಯದ ಕ್ಷಾಮ ಭಯಂಕರ ಪ್ರಿಯರೇ. ನಿನಗೂ ನನಗೂ ಇನ್ನ ಅಂತ ಕ್ಷಾಮದಲ್ಲಿ ನಾವಿಲ್ಲ. ನಮಗೆ ದೇವರ ವಾಕ್ಯ ಇದೆ. ಮನೆಯಲ್ಲಿ 4, 5, 10 ಎಷ್ಟೋ ಸತ್ಯವೇದಗಳಿದ್ದಾವೆ. ಎಲ್ಲರಿಗೆ ವಾಕ್ಯದ ಜ್ಞಾನ ಇದೆ, ಎಲ್ಲರಿಗೆ ಓದುವಂಥ ಜ್ಞಾನ ಇದೆ. ಬೈಬಲ್ ಅಲ್ಲೇ ಲೈನಿಗೆ ಹಚ್ಚಿಟ್ಟಿರ್ತಾರೆ. ಮನುಷ್ಯ ಎಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಬೇಕು, ಅಲ್ಲೇ ಲೈನಿಗೆ ಇರ್ತವೆ. ಸಭೆಗೆ ಬಂದಾಗ ದೇವ್ರ ವಾಕ್ಯ, ಇನ್ನಲ್ಲಿ ಕೂಟಗಳಲ್ಲಿ ಹೋದಾಗ ದೇವ್ರ ವಾಕ್ಯ, ಎಲ್ಲ ಕಡೆಗೆ ನನಗೂ ನಿನಗೂ ದೇವ್ರ ವಾಕ್ಯ ಸಿಗ್ತಾ ಇದೆ. ಅನೇಕ ಜನರು ಇನ್ನೂ ಆ ವಾಕ್ಯಕ್ಕಾಗಿ ಅನೇಕ ಕಡೆ ಕೊರಗ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಕೂಡ ಸತ್ಯವೇದ ಸಿಕ್ಕಿಲ್ಲ ಪ್ರಿಯರೇ. ಆದರೆ ಒಂದು ದಿವಸ ಬರುವಂಥದ್ದಾಗಿದೆ, ನಾನು ನೀನು ಅಲೆದಾಡಬೇಕಾಗತ್ತೆ ಈ ವಾಕ್ಯಕ್ಕಾಗಿ. ಎಲ್ಲಾದರೂ ವಾಕ್ಯ ಎದುರು ಕೊಡು ಅಂತ ಇಲ್ಲಿ ಕೆಳಗೆ ನೋಡ್ರಿ, ಅಲ್ಲಿ ವಚನದಲ್ಲಿ ಕೆಳಗೆ ಬರ್ದಿದೆ, ನಾನು ಹೇಳ್ತಾ ಇಲ್ಲ. ಯೆಹೋವನ ವಾಕ್ಯವನ್ನು ಹುಡುಕುತ್ತಾ ಓಡಾಡುವರು, ಆದರೂ ಅದು ಸಿಕ್ಕದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೂ ಅದು ಸಿಕ್ಕದು ಅಂತೆ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ನಿನಗಿರುವಂಥ ಸಮಯದಲ್ಲಿಯೇ, ನಿನ್ನಲ್ಲಿ ದೇವರ ವಾಕ್ಯ ಇರುವಂಥ ಸಮಯದಲ್ಲಿ ಅದರಲ್ಲಿ ನೀನು ಪರಿಪೂರ್ಣನಾಗು. ಅದನ್ನು ನೀನು ದಿನ ಅದನ್ನು ಓದಿ ನೀನು. ಹಲ್ಲೆಲೂಯಾ. ನೀನು ಯಾವಾಗ ದೇವರ ವಾಕ್ಯ ಎಷ್ಟು ಓದುತ್ತೀಯೋ, ಎಷ್ಟು ತಿಳ್ಕೊಳ್ತೀಯೋ, ಅದು ನಿನ್ನನ್ನು ಪ್ರತಿದಿನ ಬದಲಾಯಿಸುವಂಥದ್ದಾಗಿದೆ. ಪ್ರತಿದಿನ ಪ್ರತಿ ಕ್ಷಣ ನಿನಗೆ ರೂಪಾಂತರ ಪಡಿಸುವಂಥದ್ದಾಗಿದೆ. ನೀನು ಮಾತನಾಡುವಾಗ, ಅದು ಒಳಗಿರುವಾಗ ಅದು ಒಳ್ಳೆದನ್ನು ಹೊರಗೆ ತೆಗೆದುಕೊಂಡು ಬರುವಂಥದ್ದಾಗಿದೆ. ಇನ್ನೊಬ್ಬರಿಗೆ ಕಟ್ಟುವಂತ ಮಾತಾಡುವಂಥದ್ದಾಗಿದೆ. ನೀನು ಮಾತನಾಡುವಾಗ ಇನ್ನೊಬ್ಬರಿಗೆ ಸಮಾಧಾನ ಸಿಗುವಂಥದ್ದಾಗಿದೆ. ಹಲ್ಲೆಲೂಯಾ, ಆಮೆನ್. ದೇವರ ವಾಕ್ಯ ಕ್ಷಾಮ ಭಯಂಕರ. ಪ್ರಿಯ ದೇವರ ಮಕ್ಕಳೇ, ಹಿಂದಿನ ನಾವು ವಾಕ್ಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಆದಿಕಾಂಡ 41ನೇ ಅಧ್ಯಾಯದಲ್ಲಿ, ಆಮೇಲೆ ಮಾರ್ಕನ್ ಬರೆದ ಸುವಾರ್ತೆ, ಅಲ್ಲ ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಈ ಕೊರತೆಯಿಂದ ಹೊರಗೆ ಹೇಗೆ ಬರಬೇಕು, ಈ ಒಂದು ಬರಗಾಲದಿಂದ ಹೇಗೆ ಹೊರಗೆ ಬರಬೇಕು. 2ನೇ ಅಧ್ಯಾಯ, ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 5ನೇ ವಚನ ಓದಿಕೊಳ್ಳೋಣ. ಓದಿ. ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 5ನೇ ವಚನ. ಇನ್ನೊಬ್ಬರು ಏನದಂತಂದ್ರೆ ಆದಿಕಾಂಡ 41ನೇ ಅಧ್ಯಾಯ ವಚನ 53, 54, 55 ವಿಲ್ ರೀಡ್. ಮೊದಲು ಯೋಹಾನ್ ಬರೆದ ಸುವಾರ್ತೆ ಓದಿಕೊಳ್ಳೋಣ. ಓದಿ. ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 5ನೇ ವಚನ. ಓದ್ರಿ. ಆತನ ತಾಯಿಯು ಕೆಲಸದವರಿಗೆ ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದನು. ಹಲ್ಲೆಲೂಯಾ. ಎಲ್ಲರಿಗೆ ಗೊತ್ತಿರುವಂಥ ಸಂಗತಿ, ಯೇಸು ಸ್ವಾಮಿ ಈ ಭೂಲೋಕದ ಮೇಲೆ ಬಂದಾಗ ಆತನು ಮಾಡಿದಂಥ ಮೊದಲನೇ ಒಂದು ಅದ್ಭುತ ಕಾರ್ಯ ಪ್ರಿಯರೇ, ಮದುವೆಗೆ ಆತನು ಕರೆಯಲ್ಪಟ್ಟಿದ್ದಾರೆ. ಅವ್ರ ತಾಯಿ ಮತ್ತು ಈತ ಆತನ ಶಿಷ್ಯರು ಎಲ್ಲರೆಲ್ಲ ಹೋಗಿದ್ದಾರೆ ಮದುವೆಗೆ. ಹೋದಂಥ ಸಮಯದಲ್ಲಿ ಒಂದು ಕೊರತೆ, ದಟ್ ಈಸ್ ಒನ್ ಕೈಂಡ್ ಆಫ್ ಫೆಮೈನ್. ಅದು ಒಂದು ಥರದ ಒಂದು ಬರಗಾಲ. ದ್ರಾಕ್ಷಾರಥದಲ್ಲಿ ಕೊರತೆ ಇತ್ತು ಪ್ರಿಯರೇ. ಅಲ್ಲಿ ಯೇಸು ಸ್ವಾಮಿಯ ತಾಯಿ ಹೇಳ್ತಾ ಇದ್ದಾಳೆ, ಯೇಸು ಸ್ವಾಮಿಯ ತಾಯಿ ಹೇಳ್ತಾ ಇದ್ದಾಳೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ. ಹಲ್ಲೆಲೂಯಾ. ಒಬ್ರಿಗೊಬ್ರಿಗೆ ಕೈ ಕೊಟ್ಟು ಹೇಳ್ರಿ, ಯೇಸು ಸ್ವಾಮಿ ನಿಮಗೆ ಏನು ಹೇಳ್ತಾನೋ ಅದನ್ನು ಮಾಡ್ರಿ. ಯೇಸು ಸ್ವಾಮಿ ನಿಮ್ಮನ್ನು ಏನು ಹೇಳ್ತಾನೋ ಅದನ್ನು ಮಾಡ್ರಿ. ಹೇಳ್ರಿ ಹೇಳ್ರಿ ಹೇಳ್ರಿ. ಯೇಸು ಸ್ವಾಮಿ ನಿಮಗೆ ಏನು ಹೇಳ್ತಾನೋ ಅದನ್ನು ಮಾಡ್ರಿ. ಹೇಳ್ರಿ, ಯೇಸು ಸ್ವಾಮಿ ನಿಮಗೆ ಏನು ಹೇಳ್ತಾನೆ ಅದನ್ನು ನೀನು ಮಾಡುವಾಗ ನಿನ್ನ ಜೀವಿತದಲ್ಲಿರುವಂಥ ಕೊರತೆ ನೀಗುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡ್ತೇವೆ ಪ್ರಿಯ, ಯೇಸುವಿನ ಶಿಷ್ಯರಿಗೆ ಆ ಯೇಸುವಿನ ತಾಯಿ ಹೇಳಿದಳು, ಆತನು ನಿಮಗೆ ಏನು ಹೇಳುತ್ತಾನೋ, ಯೇಸು ಸ್ವಾಮಿ ನಿಮಗೆ ಏನು ಹೇಳುತ್ತಾನೋ ಅದನ್ನು ನೀವು ಮಾಡಿರಿ.
ಹಾಲೆಲೂಯ. ಇವತ್ತು ನಿನ್ನನ್ನು ನಾನು ಹೇಳ್ತೇನೆ, ಯೇಸು ಸ್ವಾಮಿ ನಿನಗೆ ಏನು ಹೇಳುತ್ತಾನೋ ಅದನ್ನು ನೀನು ಮಾಡು. ಯೇಸು ಸ್ವಾಮಿ ನಿನಗೆ ಹೇಳ್ತಾ ಇದ್ದೇನೆ, ನನ್ನ ವಾಕ್ಯದಲ್ಲಿ ನೀನು ಬಲವಂದು, ನೀನು ವಾಕ್ಯವನ್ನು ನೀನು ದಿನಾದಿತ್ಯ ಧ್ಯಾನ ಮಾಡು. ನೀನು ವಾಕ್ಯ ನಿನ್ನನ್ನು ಕಟ್ಟುವಂಥದ್ದಾಗಿದೆ, ವಾಕ್ಯ ನಿನ್ನನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ, ವಾಕ್ಯ ನಿನಗೆ ರಕ್ಷಣೆ ಕೊಡುವಂಥದ್ದಾಗಿದೆ, ವಾಕ್ಯ ನಿನಗೆ ಆರೋಗ್ಯವನ್ನು ಕೊಡುವಂಥದ್ದಾಗಿದೆ. ಅದನ್ನು ಮಾಡು ಅಂತ ಹೇಳ್ತಾ ಇದ್ದೇನೆ. ಅದನ್ನು ನೀನು ಮಾಡಬೇಕಾಗಿದೆ ಪ್ರಿಯರೇ. ಹಾಲೆಲೂಯ. ಇಲ್ಲಿ ನೋಡ್ತೇವೆ, ಈ ಮರಿಯಳು ಹೇಳಿದಂತ ಮಾತನ್ನು ಕೇಳಿ ಅಲ್ಲಿ ಯೇಸು ಸ್ವಾಮಿ ಏನು ಹೇಳಿದನೋ ಆ ಶಿಷ್ಯರು ಅಲ್ಲಿ ಮಾಡಿದರು ಪ್ರಿಯರೇ. ಹಾಲೆಲೂಯ. ಇಲ್ಲಿ ಮುಂದಿನ ಇದರಲ್ಲೆಲ್ಲ ನೋಡಿದಾಗ ಏನಂತಂದ್ರೆ ಆತನು ಹೇಳ್ತಾನೆ, ಅಂದಳು ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೋಳೆಗಳಿಗೆ ನೀರು ಹಿಡಿಯುವ ಕಾರ. ಅಲ್ಲಿ ನೋಡ್ರಿ, ಮುಂದೆ ನೋಡಿದಾಗ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಆ ಬಾನೆಗಳಲ್ಲಿ ನೀರು ತುಂಬಿರಿ. ಹಾಲೆಲೂಯ. ನಾನೇ ಜೀವಕರವಾದಂಥ ನೀರು. ಹಾಲೆಲೂಯ. ಐ ಆಮ್ ಲಿವಿಂಗ್ ವಾಟರ್. ಯಾರು ಹೇಳ್ತಾರೆ? ಜೀಸಸ್. ಏನು ಮಾಡ್ಬೇಕಂತೆ? ನಿಮ್ಮ ಜೀವ ಎನ್ನುವಂಥ ಬಾನೆಯಲ್ಲಿ ಈ ನೀರನ್ನು ತುಂಬಿರಿ. ಯಾರನ್ನು ತುಂಬಿರಿ? ಯೇಸುವನ್ನು ತುಂಬಿರಿ. ಹಾಲೆಲೂಯ. ನಿಮ್ಮ ಜೀವನದಲ್ಲಿ, ನಿಮ್ಮ ಹೃದಯದಲ್ಲಿ ಯೇಸುವನ್ನು ತುಂಬಿರಿ. ಹಾಲೆಲೂಯ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೇ ಯೇಸು ಸ್ವಾಮಿ ಆಗಿದ್ದನು. ಆ ಯೇಸುವನ್ನು, ಆ ನೀರೆನ್ನುವಂಥ ಯೇಸುವನ್ನು, ಆದಿಯಲ್ಲಿದ್ದಂಥ ಯೇಸುವನ್ನು ನನ್ನ ಜೀವಿತದಲ್ಲಿ ಇವತ್ತು ತುಂಬಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ಹಾಲೆಲೂಯ. ನಿನಗಿರುವಂಥ ಕೊರತೆ ನೀಗಬೇಕಾ? ಇಲ್ಲಿರುವಂಥ ಕೊರತೆ ನೀಗುವಾಗ ಯೇಸು ಹೇಳಿದನು, ಅವರು ಕೇಳಿದರು ಪ್ರಿಯರೇ. ಇವತ್ತು ನಿನ್ನಲ್ಲಿರುವಂಥ ಈ ವಾಕ್ಯ ಎನ್ನುವಂಥ ಕ್ಷಾಮ ನಿನ್ನಿಂದ ಹೋಗಬೇಕಾದರೆ, ನಿನ್ನ ಕುಟುಂಬದಿಂದ ಹೋಗಬೇಕಾದರೆ, ಈ ವಾಕ್ಯ ಎನ್ನುವಂಥ ಯೇಸುವನ್ನು, ವಾಕ್ಯವಾಗಿರುವಂಥ ಯೇಸುವನ್ನು ನಿನ್ನ ಹೃದಯದಲ್ಲಿ ತುಂಬಿಕೊಳ್ಳಬೇಕು. ಹಾಲೆಲೂಯ. ಹಾಲೆಲೂಯ. ಆತನು ಏನು ಹೇಳುತ್ತಾನೋ ಅದನ್ನು ಮಾಡ್ರಿ. ಇದೇ ತರ ಸೇಮ್ ಹಿಂದೆ ನೋಡ್ತೇವೆ, ಈ ಒಂದು ಆದಿಕಾಂಡದಲ್ಲಿ 41ನೇ ಅಧ್ಯಾಯದ 41 verse 53, 54, 55. ಅಲ್ಲಿ ಕ್ಷಾಮ ಪ್ರಾರಂಭವಾಗಿದೆ. ಓಕೆ, ಐಗುಪ್ತ ದೇಶದಲ್ಲಿ. ಹೋದ್ರಿ. ಅಲ್ಲಿ ನೋಡಿ 51ನೇದು ಇನ್ನೊಂದ್ಸರಿ ಓದಿ. ಐಗುಪ್ತ ದೇಶಕ್ಕೆಲ್ಲ ಬರುವ ಪ್ರಜೆಗಳು ಆಹಾರ ಬೇಕೆಂದು ಫರೋಹನಿಗೆ ಮೊರೆ ಇಟ್ಟುಕೊಂಡರು. ಅವನು ಅವರಿಗೆ, ಯೋಷಪ್ಪನ ಬಳಿಗೆ ಹೋಗಿರಿ. ಹಾಲೆಲೂಯ. ಹಾಲೆಲೂಯ. ಇಲ್ಲಿ ನೋಡ್ತೇವೆ ಪ್ರಿಯರೇ, ಈ ಫರೋಹನನು ಐಗುಪ್ತ ದೇಶಕ್ಕೆ ದೊಡ್ಡ ಅರಸನು, ಬಹಳಷ್ಟು ಬಲಿಷ್ಠನು, ಸುತ್ತ ದೇಶದಲ್ಲಿ ಬಲಿಷ್ಠನಾಗಿರುವಂತ ಅರಸನಂದ್ರೆ, ಆ ಒಂದು ನಾಯಕನಂದ್ರೆ ಈ ಐಗುಪ್ತದಲ್ಲಿರ್ತಕ್ಕಂಥ ಈ ಫರೋಹನು ಪ್ರಿಯರೇ. ಆ ಒಂದು ದೇಶದಲ್ಲಿ ಆ ಒಂದು ಯುದ್ಧಕ್ಕೆ ಬೇಕಾಗಿರುವಂಥ ದೊಡ್ಡ ದೊಡ್ಡ ಅಸ್ತ್ರಗಳು ಎಲ್ಲವೂ ಆತನ ಹತ್ರ ಇತ್ತು. ದೊಡ್ಡ ದೊಡ್ಡ ರಥಬಲಗಳು ಆತನ ಹತ್ರ ಇತ್ತು. ಜನಬಲ ಆತನಿಗಿತ್ತು. ಎಲ್ಲವೂ ಆತನಲ್ಲಿತ್ತು ಪ್ರಿಯರೇ. ಆ ಆಹಾರ ಕೂಡ ಎಲ್ಲ ಆತನಲ್ಲಿದೆ. ಅಲ್ಲಿ ಜನರು ಬಂದು ಆತನಿಗೆ ಕೇಳುವಾಗ, ನಮಗೆ ಆಹಾರ ಕೊಡು ಅಂತ ಕೇಳುವಾಗ ಆತನ ಏನು ಹೇಳ್ತಾ ಇದ್ದಾನೆ? ಯೂಸಫನ ಬಳಿಗೆ ಹೋಗಿರಿ. ಹಾಲೆಲೂಯ. ಹಿ ಹ್ಯಾಸ್ ಆಲ್ ದ ಅಥಾರಿಟಿ. ಎಲ್ಲ ಅಧಿಕಾರ ಆತನಿಗಿದೆ. ಆತನು ಏನ್ ಮಾಡ್ಬೇಕು ಆತನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಎಲ್ಲವನ್ನು ಜಯಿಸೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಆತನು ಹೇಳ್ತಾ ಇದ್ದಾನೆ, ಹೋಗಿ ಯೋಸಫನ ಹತ್ತಿರ ಹೋಗಿರಿ. ಯೋಸಫ ಹೇಗೆ ಹೇಳ್ತಾನೆ ಹಾಗೆ ನೀವು ಮಾಡಿರಿ ಎನ್ನುವುದಾಗಿ. ನೋಡ್ರಿ ಪ್ರಿಯರೇ, ನಮ್ಮ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ ದೇವರು ನಮ್ಮ ಜೀವಿತದಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವಂತನಾಗಿದ್ದಾನೆ. ಆಮೇನ್, ಆಮೇನ್. ತನ್ನನ್ನು ತಾನು ತೋರಿಸಿಕೊಡುವಂತನಾಗಿದ್ದಾನೆ. ನಾನು ಎಂಥವನಾಗಿದ್ದೇನೆ, ಎಂಥ ಬಲಶಾಲಿಯಾಗಿದ್ದೇನೆ, ಎಲ್ಲವನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ಕೊರತೆಯನ್ನು ನೀಗಿಸೋದಕ್ಕೆ ನಾನು ಶಕ್ತನಾಗಿದ್ದೇನೆ. ನಿಮ್ಮ ರೋಗದಿಂದ ಬಿಡಿಸೋದಕ್ಕೆ ನಾನು ಶಕ್ತನಾಗಿದ್ದೇನೆ ಅಂತೇಳಿ ಹೇಳಿ, ನಿಮ್ಮ ಬರಗಾಲದ ಪರಿಸ್ಥಿತಿಯಲ್ಲಿ, ನಿಮ್ಮ ಕಠಿಣ ಪರಿಸ್ಥಿತಿಯಲ್ಲಿ, ನಿಮ್ಮ ಕೊರತೆಯ ಸ್ಥಿತಿಯಲ್ಲಿ ದೇವರು ತನ್ನನ್ನು ತಾನು ಪ್ರಕಟಿಸಿಕೊಡುವಂತನಾಗಿದ್ದಾನೆ. ಹಾಲೆಲೂಯ. ಹಾಲೆಲೂಯ.
ದೇವರ ಮಕ್ಕಳೇ, ಎಲ್ಲಿ ನಿಮಗೆ ಕೊರತೆ ಇದೆಯೋ ಅಲ್ಲಿ ದೇವರು ಹೇಳಿದಂಥದ್ದು ನಾವು ಕೇಳಬೇಕು. ಇಲ್ಲಿ ಹೇಳ್ತಾನೆ, ಈ ಒಂದು ವ್ಯಕ್ತಿ ಹೇಳಿದ ಮೇಲೆ ಆ ಒಂದು ಯೋಸೆಫನ ಬಳಿಗೆ ಹೋಗಿರಿ ಅಂದಾಗ ಯೋಸೆಫನು ಹೇಳಿದ ಹಾಗೆ ಕೇಳ್ತಾರೆ. ಯೋಸೆಫನು ದೇವರಿಗೆ ಬಹಳಷ್ಟು ವಿಧೇಯನಾಗಿ ನಡೆದನು ಪ್ರಿಯರೇ. ದೇವರ ವಾಕ್ಯದಲ್ಲಿ ಬಹಳಷ್ಟು ಬಲಗೊಂಡಿದವನಾಗಿದ್ದನು. ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ನಿಂತವನಾಗಿದ್ದನು. ದೇವರ ವಿರುದ್ಧವಾಗಿ ಯಾವುದು ತಪ್ಪು ಮಾಡೋದಕ್ಕೆ ಹೋಗಲಿಲ್ಲ ಆತನು. ಅವನಿಗೆ ಎಂಥ ಶಿಕ್ಷೆ ಸಿಕ್ಕೊಟ್ರು ಕೂಡ ಆತನಿಗೆ ಆ ಒಂದು ಜೈಲಿನಲ್ಲಿ ಹಾಕಿದಂಥ ಸಮಯದಲ್ಲಿ ಕೂಡ ದೇವರಿಗೆ ವಿರುದ್ಧವಾಗಿ ಆತನು ತಪ್ಪು ಮಾಡಲಿಲ್ಲ ಪ್ರಿಯರೇ. ದೇವರಲ್ಲಿ ನಂಬಿಗಸ್ತನಾಗಿ ನಿಂತನು. ಇಲ್ಲಿ ಯೇಸು ಸ್ವಾಮಿಗೆ ಸೇಮ್ ಇಲ್ಲಿ ಒಂದು ಕೊರತೆ ಇದೆ, ಇಲ್ಲಿ ಕೂಡ ಕೊರತೆ ಇದೆ. ಯೇಸು ಸ್ವಾಮಿ ತಾಯಿ ಹೇಳ್ತಾಳೆ, ಯೇಸು ಸ್ವಾಮಿ ಹೇಳಿದ ಹಾಗೆ ಮಾಡಿರಿ ಅನ್ನೋದಾಗಿ. ಹಲ್ಲೆಲೂಯಾ. ಅರ್ಥ ಆಗ್ತದೆ ಎಲ್ರಿಗೂ? ಅರ್ಥ ಆಗ್ತದೆಯಾ? ದೇವರ ವಾಕ್ಯದ ಕೊರತೆ, ದೇವರ ವಾಕ್ಯದ ಒಂದು ಬರಗಾಲ ನಿನ್ನ ಜೀವಿತದಲ್ಲಿ ಇರುವುದಾದರೆ ಲೋಕದ ಸಂಗತಿಗಳು ನನ್ನಲ್ಲಿ ಬದುಕುವಂಥದ್ದಾಗಿದೆ, ದೇಹದ ಸಂಗತಿಗಳು ನನ್ನಲ್ಲಿ ಬದುಕುವಂಥದ್ದಾಗಿದೆ, ಕಣ್ಣಿನ ಆಸೆ, ಈ ಲೋಕದ ವೈಭವಕ್ಕಾಗಿ ನಾವು ಆಸೆ ಪಡುವಂಥವರಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕಾಗಿ ನಿನ್ನ ಕೊರತೆ ನೀಗಬೇಕಾದರೆ ಯೇಸುವನ್ನು ನಿನ್ನಲ್ಲಿ ತುಂಬಿಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಬಹಳಷ್ಟು ಪ್ರಾಮುಖ್ಯವಾಗಿದೆ ಪ್ರಿಯರೇ. ನಾವು ನೋಡ್ತೇವೆ, ಈ ಯೋಬನ ಬರೆದಂಥ ಒಂದು ಪುಸ್ತಕದಲ್ಲಿ 23ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೇವೆ. ಇನ್ನೊಬ್ಬರು ಮತ್ತಾಯನ ಬರೆದ ಸುವಾರ್ತೆ 22-29 ತೆಗಿರೆ. ಜೋಬ್ 23:12. ಆತನ ಬಾಯಿಂದ ಬಂದ ಮಾತುಗಳನ್ನ ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟಿಕೊಂಡಿದ್ದೇನೆ. ಹಲ್ಲೆಲೂಯಾ. ನೋಡ್ರಿ, ಯೋಬನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತು. ಎಷ್ಟು ಭಯಂಕರವಾದಂಥದ್ದು, ಎಷ್ಟು ಆತನು ಆ ಒಂದು ರೋಗದಲ್ಲಿ ಬಿದ್ದನು. ಜನರು ತಿರಸ್ಕಾರ ಮಾಡಿದರು, ಕುಟುಂಬದವರು ತಿರಸ್ಕಾರ ಮಾಡಿದರು. ಆತನ ನಂಬಿಕೆ ಪರೀಕ್ಷೆ ಅಂತ ಒಂದು ಸಮಯದಲ್ಲಿ ಹೇಳುವಂಥ ಮಾತು ಇನ್ನೊಂದ್ಸರಿ ಓದಿ. ಸೆಕೆಂಡ್ ಪಾರ್ಟ್ ಓದಿ. ಅದರಲ್ಲಿ ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಇಟ್ಟುಕೊಂಡಿದ್ದೇನೆ. ಹಲ್ಲೆಲೂಯಾ. ಆತನ ಪರಿಸ್ಥಿತಿ ಭಯಂಕರವಾದಂಥ ಪರಿಸ್ಥಿತಿ ಅಂತಾನೆ. ಆ ದೇವರ ಬಾಯಿಂದ ಬಂದಂಥ ಮಾತುಗಳು ಆತನಿಗೆ ಆಸ್ತಿಯಾಗಿ ಇಟ್ಟುಕೊಂಡಿದ್ದಾನಂತೆ. ಇವತ್ತು ನಿನ್ನ ಆಸ್ತಿ ಏನಾಗಿರಬೇಕು? ದೇವರ ವಾಕ್ಯ ಪ್ರಿಯರೇ. ದೇವರ ಬಾಯಿಂದ ಬಂದಂಥ ಮಾತು. ಈಗ ಆ ಕಾರಣದಿಂದಲೇ ಆ ಒಂದು ಯೋಬನು ಆ ಒಂದು ಪರಿಸ್ಥಿತಿ ಹೊರ ಬಂದನು ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 29ನೇ ವಚನ. ಇನ್ನೊಬ್ಬರು ರೋಮನ್ಸ್ 10:13-15. ರೋಮನ್ಸ್ 10:13-15. ಬೇಗ ತೆಗಿರಿ. ಅದಕ್ಕೆ ಯೇಸು, ಯಾವುದು? ಮ್ಯಾಥ್ಯೂ 22-29. ಓಕೆ. ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವವರಾಗಿದ್ದೀರಿ. ಓದಿ. ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದು ಇಲ್ಲ. ಇರ್ಲಿ. ಇಲ್ಲಿ ನೋಡ್ತೇವೆ, ದೇವರ ಶಾಸ್ತ್ರವನ್ನು ತಿಳಿಯದೇ ಇರುವುದಕ್ಕಾಗಿ ನೀವು ತಪ್ಪುಗಳನ್ನು ಮಾಡುವಂತವರಾಗಿದ್ದೀರಿ. ಇಫ್ ಯು ಡೋಂಟ್ ನೋ ದ ವರ್ಡ್ ಆಫ್ ಗಾಡ್, ಯು ವಿಲ್ ಫಾಲ್ ಇನ್ ಸಿನ್. ದೇವರ ವಾಕ್ಯ ನಿಮ್ಮಲ್ಲಿ ಇಲ್ಲದೆ ಹೋಗಿದ್ದರೆ, ದೇವರ ವಾಕ್ಯ ನೀವು ತಿಳಿದುಕೊಳ್ಳದೆ ಹೋಗಿದ್ದರೆ, ಇವತ್ತು ನೀವು ಪಾಪದಲ್ಲಿ ಸಿಕ್ಕಿಕೊಳ್ಳುವಂತವರಾಗಿದ್ದೀರಾ. ಇವತ್ತು ನೀವು ಪಾಪ ಮಾಡುವಂತವರಾಗಿದ್ದೀರಿ. ದೇವರ ವಾಕ್ಯ ನಿನ್ನಲ್ಲಿ ಇರದೆ ಹೋಗಿದ್ದರೆ, ಇವತ್ತು ನಿನ್ನ ಬಾಯಿಂದ ಬಿಟ್ಟು ನೀವು ಮಾತನಾಡುವಂತನಾಗಿದ್ಯಾ. ಹೊಲಸು ಮಾತುಗಳು ಬರೋದಕ್ಕೆ ಅದು ದೇವರ ವಾಕ್ಯ ಇರೋದರೆ ನೀವು ಜೀವಿಸುವಂತರಾಗಿದ್ದೀರಾ ಪ್ರಿಯರೇ. ಹಲ್ಲೆಲೂಯಾ. ರೋಮನ್ಸ್ 10:13-15. ಇಲ್ಲಿ ನೋಡ್ತೇವೆ, ದೇವರ ವಾಕ್ಯ ರಕ್ಷಣೆಯನ್ನು ಕೊಡುವಂಥದ್ದಾಗಿದೆ. ದೇವರ ವಾಕ್ಯ ರಕ್ಷಣೆ ಕೊಡುವಂಥದ್ದು. ರಕ್ಷಣೆ ಅಂತಂದ್ರೆ ನಿಮ್ಮ ಪಾಪದಿಂದ ರಕ್ಷಣೆ, ನಿಮ್ಮ ಲೋಕದಿಂದ ರಕ್ಷಣೆ, ಈಗ ಈ ಒಂದು ರೋಗದಿಂದ ರಕ್ಷಣೆ, ಎಲ್ಲದರಿಂದ ರಕ್ಷಣೆ ಕೊಡುವಂಥದ್ದಾಗಿದೆ.
ಮೊದಲನೇ ಪೇತ್ರ 1ನೇ ಅಧ್ಯಾಯ 23ನೇ ವಚನ. ಇನ್ನೊಬ್ಬರು ಇಬ್ರಿಯ 4:12 ತೆಗೆದಿಟ್ಕೊಳ್ರಿ, ಲಾಸ್ಟಿಗೆ ಓದಟ್ರದು. ಹ್ಮ್ 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 ಸದಾ ಜೀವಳ ವಾಕ್ಯದ ಮುಂತರದ ಎಟರ್ನಲ್ ಲೈಫ್, ನಿತ್ಯ ಜೀವ ದೇವರ ವಾಕ್ಯದಿಂದ ಪ್ರಿಯರೇ. ಹಾಲೆಲೂಯ. ನಿನ್ನಲ್ಲಿ ನನ್ನಲ್ಲಿ ಇವೆಲ್ಲ ಇವತ್ತು ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯ ಎನ್ನುವುದಾಗಿ ಪ್ರಿಯರೇ. ದೇವರ ವಾಕ್ಯ ನಿನಗೆ ರಕ್ಷಣೆ ಕೊಡುವಂಥದ್ದಾಗಿದೆ. ದೇವರ ವಾಕ್ಯ ನಿನಗೆ ನಿತ್ಯ ಜೀವನ ಕೊಡುವಂಥದ್ದಾಗಿದೆ. ದೇವರ ವಾಕ್ಯ ನಿನ್ನನ್ನು ಕಟ್ಟುವಂಥದ್ದಾಗಿದೆ. ದೇವರ ವಾಕ್ಯ ನಿನಗೆ ಪಾಪದಿಂದ ದೂರ ಇಡುವಂಥದ್ದಾಗಿದೆ. ದೇವರ ವಾಕ್ಯ ನಿನ್ನಲ್ಲಿ ಇರುವಾಗ ಅದು ಕಾರ್ಯ ಮಾಡುವಂಥದ್ದಾಗಿದೆ. ಇದು ಇಬ್ರಿಯ 4:12 ನೋಡ್ತೇವೆ ಪ್ರಿಯರೇ, ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು. ಆಮೆನ್, ಹಲ್ಲೆಲೂಯ. ದೇವರ ವಾಕ್ಯ ಅದು ಸಜೀವವಾದದ್ದು ಪ್ರಿಯರೇ. ದೇವರ ವಾಕ್ಯ ಸಜೀವವಾದದ್ದು. ಯಾವುದು ಸಜೀವವಿದೆಯೋ ಅದು ನಿಮ್ಮ ಜೀವಿತದಲ್ಲಿ ಅದು ಚಲನೆ ಮಾಡುವಂಥದ್ದಾಗಿದೆ, ಅದು ಕಾರ್ಯ ಮಾಡುವಂಥದ್ದಾಗಿದೆ, ಅದು ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ ಪ್ರಿಯರೇ. ಇಲ್ಲಿ ನೋಡ್ತೇವೆ, ದೇವರ ವಾಕ್ಯ ಸಜೀವವಾದದ್ದಾಗಿದೆ. ಹಾಲೆಲೂಯ. ಇವತ್ತು ನಾನು ಸಜೀವವಾಗಿದ್ದೇನೆ, ನಡೆದಾಡ್ತಾ ಇದ್ದೇನೆ. ನಾನು ಸಜೀವವಾಗಿದ್ದೇನೆ, ಮಾತನಾಡ್ತಾ ಇದ್ದೇನೆ. ನಾನು ಸಜೀವವಾಗಿದ್ದೇನೆ, ಏನಾದರೂ ಎತ್ತುವುದಕ್ಕೆ ಸಾಧ್ಯ. ನಾನು ಸಜೀವವಾಗಿದ್ದೇನೆ, ಏನಾದರೂ ಬಿಚ್ಚುವುದಕ್ಕೆ ಸಾಧ್ಯ ಪ್ರಿಯರೇ. ದೇವರ ವಾಕ್ಯ ಕೂಡ ಸಜೀವವಾಗಿದೆ. ಆ ದೇವರ ವಾಕ್ಯ ಸಜೀವವಾದಂಥ ವಾಕ್ಯ ಇವತ್ತು ನಿನ್ನಲ್ಲಿ ನನ್ನಲ್ಲಿ ಇರುವುದಾದರೆ ಅದು ನಿನ್ನನ್ನು ಪಾಪದಿಂದ ಬಿಡಿಸುವಂಥದ್ದಾಗಿದೆ, ನಿನ್ನ ಬಂಧನಗಳಿಂದ ಬಿಚ್ಚುವಂಥದ್ದಾಗಿದೆ, ನಿನ್ನ ರೋಗದಿಂದ ಅದನ್ನು ಬಿಡಿಸುವಂಥದ್ದಾಗಿದೆ. ಯಾಕೆಂದರೆ ಅದು ಸಜೀವವಾಗಿದೆ. ಹಲ್ಲೆಲೂಯ. ಅದು ಕಾರ್ಯ ಸಾಧಕವಾಗಿದೆ ಪ್ರಿಯರೇ, ಅದು ಕಾರ್ಯ ಮಾಡುವಂಥದ್ದಾಗಿದೆ. ಯಾವುದು ಸಜೀವವಾಗಿದೆಯೋ ಅದು ಕಾರ್ಯ ಮಾಡ್ತದೆ ಪ್ರಿಯರೇ. ನಿನ್ನಲ್ಲಿ ನನ್ನಲ್ಲಿ ಇವತ್ತು ದೇವರ ವಾಕ್ಯ ಇರುವುದಾದರೆ ಅದು ಕಾರ್ಯ ಮಾಡುವಂಥದ್ದಾಗಿದೆ. ಕಾರ್ಯ ಮಾಡುವಂಥದ್ದಂದರೆ ನಿನಗೆ ಪಾಪ ಪರಿಶುದ್ಧತೆ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದಾಗಿದೆ. ಕೆಟ್ಟದ್ದು ಒಳ್ಳೆಯದ್ರ ಬಗ್ಗೆ ನಿನಗೆ ತಿಳಿಸುವಂಥದ್ದಾಗಿದೆ. ನೀನು ಮಾತನಾಡುವಾಗ ಈ ವಾಕ್ಯ ನಿನ್ನಲ್ಲಿ ಇರುವುದಾದರೆ ಒಳ್ಳೆಯದು ಹೊರಗೆ ಬರುವಂಥದ್ದಾಗಿದೆ. ನೀನು ಮಾತನಾಡುವ ನಿನ್ನ ಒಳಗಡೆ ನಿನ್ನ ಹೃದಯದಲ್ಲಿ ದೇವರ ವಾಕ್ಯ ಇರುವುದಾದರೆ ನೀನು ಮಾತನಾಡುವಾಗ ಇನ್ನೊಬ್ಬರು ಸಮಾಧಾನ ಹೊಂದುವಂಥವರಾಗಿದ್ದಾರೆ. ನೀನು ಮಾತನಾಡುವಾಗ ಅದು ಕಾರ್ಯರೂಪದಲ್ಲಿ ಬರುವಂಥದ್ದಾಗಿದೆ ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯ ಸಜೀವವಾದದ್ದು. ಆಮೇನ್, ಆಮೇನ್, ಹಲ್ಲೆಲೂಯ. ಅರ್ಥ ಆಗ್ತದೆಯಾ? ಇಲ್ಲಿ ನೋಡ್ತೇವೆ ದೇವರ ವಾಕ್ಯದ ಬರಗಾಲ ಪ್ರಿಯರೇ. ಅನ್ನದ ಬರಗಾಲ ಅಲ್ಲ. ಇವತ್ತು ಯಾರಿಗೂ ಅನ್ನದ ಕಡಿಮೆ ಇಲ್ಲ. ಯಾರಿಗಾದ್ರೂ ಇದೆಯಾ? ಯಾರಿಗೂ ಇಲ್ಲ ಪ್ರಿಯರೇ. ಇವತ್ತು ಅನ್ನ ಇಲ್ಲ ಅಂತಂದರೆ ಯಾರ ಹತ್ರ ಹೋದರೆ ನಿಮ್ಗೆ ಊಟ ಮಾಡಿಸ್ತಾರೆ. ಅನ್ನ ಇಲ್ಲ, ನಾವು ಒಂದು ಹಸಿವಾಗಿದೆ ಅಂತೇಳಿ ಎಲ್ಲರೂ ಯಾರು ಬಂದು ಕೇಳಿದರೆ ಹೌದಾ ಸರಿ ಊಟ ಮಾಡಂತೇಳಿ ಯಾರೋ ಒಬ್ಬರಿಲ್ಲ, ಒಬ್ಬ 10 ಜನರ ಕೇಳಿದ್ರೆ ಯಾರಾದರೂ ಒಬ್ಬರು ನಿಮಗೆ ಊಟ ಮಾಡಿಸ್ತಾರೆ. ನೀರು ಕೇಳಿದ್ರಂತೂ ಯಾರು ಬೇಡನಿಗಿಲ್ಲ, ಕುಡಿ ಅಂತೇಳಿ ಕೊಡ್ತಾರೆ. ದೇವರ ವಾಕ್ಯದ ಕ್ಷಾಮ ಭಯಂಕರವಾದಂಥದ್ದು ಪ್ರಿಯರೇ. ಇವತ್ತು ಈ ವಾಕ್ಯದ ಮುಖಾಂತರವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥದ್ದು ಏನಂತಂದರೆ, ನಿನ್ನಲ್ಲಿ ಲೋಕದ ಸಂಗತಿ, ಪಾಪದ ಸಂಗತಿ, ಹೊಟ್ಟೆ ಕಿಚ್ಚು, ಅಹಂಕಾರ, ಗರ್ವ, ಹೊಲಸು ಮಾತು, ಇನ್ನೊಬ್ಬರು ಕಂಡ್ರೆ ನಿನಗೆ ಆಗ್ತಾ ಇಲ್ವಾ, ಇವೆಲ್ಲವೂ ನಿನ್ನಲ್ಲಿ ಇನ್ನೂ ಇರುವುದಾದರೆ ವಾಕ್ಯದ ಕ್ಷಾಮ ನಿನ್ನಲ್ಲಿ ಇದೆ. ವಾಕ್ಯದ ಕ್ಷಾಮ ನಿನ್ನಲ್ಲಿ ನನ್ನಲ್ಲಿ ಇದೆ ಪ್ರಿಯರೇ. ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ. ದೇವರ ಸನ್ನಿಧಾನದಲ್ಲಿ ನಾವು ಎದ್ದು ನಿಂತುಕೊಳ್ಳೋಣ ಪ್ರಿಯರೇ. ಲೆಟ್ ಅಸ್ ರೀಕನ್ಸೈಲ್ ವಾಟ್ ವಿ ಆರ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಈ ಲೋಕದಲ್ಲಿ ಜೀವಿಸ್ತಿರುವಂಥ ನಾವುಗಳು ಏನಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಓ ಹಲ್ಲೆಲೂಯಾ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪ್ರಿಯರೇ. ದಿಸ್ ಈಸ್ ಅ ಟೈಮ್ ಟು ರೀಕನ್ಸೈಲ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳುವಂಥ ಸಮಯವಾಗಿದೆ. ನಿಮ್ಮನ್ನು ನೀವು ಯೋಚನೆ ಮಾಡಿಕೊಳ್ಳ್ರಿ ಪ್ರಿಯರೇ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ವಾಕ್ಯದ ಕ್ಷಾಮ. ಇನ್ನೊಬ್ಬರು ಕಂಡ್ರೆ ನಿನಗೆ ಆಗ್ತಾ ಇಲ್ವಾ?
ನೀನು ಇನ್ನು ಪಾಪದ ಜೀವಿತ ನೀನು ಜೀವಿಸ್ತಾ ಇದೆಯಾ? ಲೋಕ ನಿನ್ನಲ್ಲಿ ಇನ್ನೂ ಇದೆಯಾ? ಕಣ್ಣಿನ ಆಸೆ, ದೇಹದ ಆಸೆ, ಲೋಕದ ಆಸೆಯಲ್ಲಿ ನೀನು ಇನ್ನೂ ಬದುಕ್ತಾ ಇದೆಯಾ ಅಂದರೆ ನಿನ್ನಲ್ಲಿ ಇನ್ನೂ ವಾಕ್ಯದ ಕ್ಷಾಮ ಇದೆ ಎನ್ನುವುದಾಗಿ. ಓ ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಓ ರಿಕಲರ ಮಂದೋರ ಭಾಷ್ಯಕೇಲರ. ಪರೀಕ್ಷೆ ಮಾಡಿಕೊಳ್ಳ್ರಿ ಪ್ರಿಯರೇ. ಈಗೋ ದೇವರು ಇವತ್ತು ನಿನ್ನನ್ನು ನನ್ನನ್ನು ಮಾತನಾಡಿ ಎಚ್ಚರಿಸಿದ್ದಾನೆ. ದೇವರು ನನ್ನನ್ನು ಇವತ್ತು ಮಾತನಾಡಿ ತಿಳಿಯಪಡಿಸಿದ್ದಾನೆ. ನೀನು ನಿಜವಾಗಲೂ ವಾಕ್ಯದ ಕ್ಷಾಮದಲ್ಲಿರುವುದಾದರೆ, ಈಗೋ ದೇವರ ವಾಕ್ಯ ಹೇಳಿದೆ, ಮರಿಯಳು ಯೇಸುವಿನ ಶಿಷ್ಯರಿಗೆ ಹೇಳಿದ ಹಾಗೆ ಅವನು ಹೇಗೆ ಹೇಳುತ್ತಾನೋ ಹಾಗೆ ನೀವು ಮಾಡಿರಿ. ನಿಮ್ಮ ಜೀವ ಎನ್ನುವಂಥ ಬೋನಿಯಲ್ಲಿ ಯೇಸು ಸ್ವಾಮಿಯನ್ನು ತುಂಬಿಕೊಳ್ಳಿರಿ. ಓ ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ರೀಕಲರ ಮಂದೋರ ಭಾಷ್ಯ ಕೇಳರೆ ಮಂದೋರ ಬಾ. ಕಮಾನ್ ಮಾತನಾಡ್ರಿ ಪ್ರಿಯ. ದೇವರಲ್ಲಿ ಪಶ್ಚಾತ್ತಾಪ ಪಡ್ರಿ. ನಿನ್ನಲ್ಲಿ ವಾಕ್ಯದ ಕ್ಷಾಮದಲ್ಲಿ ನಾನು ಬದುಕ್ತಾ ಇದ್ದೇನೆ, ವಾಕ್ಯದ ಕ್ಷಾಮದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಇನ್ನು ಲೋಕ ನನ್ನಲ್ಲಿ ಇದೆಯಪ್ಪ ದೇವರೇ, ನನ್ನಲ್ಲಿ ನೀನು ಬೇಕು ಸ್ವಾಮಿ. ನೀನು ನನ್ನ ಹೃದಯದಲ್ಲಿ ಬಾ. ಓ ಕರ್ತನೆ, ನೀನು ನನ್ನ ಹೃದಯದಲ್ಲಿ ವಾಸ ಮಾಡುವಾಗ ಕರ್ತನೆ, ನಾನು ನುಡಿಯುವಂಥದ್ದು ನಿನ್ನ ಪ್ರೀತಿಯಾಗಿದೆ ಸ್ವಾಮಿ. ಓ ನನ್ನಲ್ಲಿ ನಿನ್ನ ಪ್ರೀತಿ ಬೇಕು ಸ್ವಾಮಿ, ನನ್ನಲ್ಲಿ ನೀನು ಬೇಕು ದೇವರೇ ಎನ್ನುವುದಾಗಿ ಆತನೊಟ್ಟಿಗೆ ಮಾತನಾಡ್ರಿ ಪ್ರಿಯರೇ. ಓ ದೇವರು ಇವತ್ತು ನನ್ನನ್ನು ಬದಲಾಯಿಸೋದಕ್ಕೆ ಶಕ್ತನಾಗಿದ್ದಾನೆ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಓ ಶಂದರ ಕಲರ ಮಂದೋರಬ. ಓ ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಓ ವಂದನೆ ಯೇಸುವೆ, ನಿನಗೆ ನಿನ್ನ ನಾಮವನ್ನು ವಂದಿಸ್ತೇವೆ ಸ್ವಾಮಿ. ಕರ್ತನೆ, ಈಗ ವಾಕ್ಯದ ಕ್ಷಾಮ ಎನ್ನುವಂಥದ್ದು ತೆಗೆದು ಹಾಕು ಕರ್ತನೆ. ಅಪ್ಪ ದೇವರೇ, ವಾಕ್ಯದ ಕ್ಷಾಮ ನಮ್ಮ ಜೀವಿತದಿಂದ ನೀನು ತೆಗೆದು ಹಾಕು ದೇವರೇ. ಓ ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿನ್ನನ್ನು ನಾನು ದೇವರು ಸ್ಪಷ್ಟವಾಗಿ ಮಾತನಾಡಿದ್ದಾನೆ. ನಿನ್ನಲ್ಲಿ ಇನ್ನೂ ಲೋಕದ ಸಂಗತಿ, ಪಾಪದ ಸಂಗತಿಗಳು ಇರುವುದಾದರೆ ಈ ವಾಕ್ಯದ ಕ್ಷಾಮ ನಿನ್ನಲ್ಲಿದೆ ಎನ್ನುವುದಾಗಿ ಕೇಳು. ದೇವರೇ, ಈ ಕ್ಷಾಮ ನನ್ನಿಂದ ತೆಗೆದು ಹಾಕು, ಈ ಕೊರಗು ನನ್ನಿಂದ ಹೋಗಲಿ. ಓ ದೇವರೇ, ಏಸಯ್ಯ, ನೀನು ನನ್ನಲ್ಲಿ ಬಾ ದೇವರೇ, ನನ್ನ ಹೃದಯದಲ್ಲಿ ಬಾ ಸ್ವಾಮಿ, ನನ್ನ ಹೃದಯದಲ್ಲಿ ನೀನು ವಾಸ ಮಾಡು ಎನ್ನುವುದಾಗಿ ಬೇಡು ಪ್ರಿಯರೇ. ಓ ರಿಕಲರ ಮಂದೋರ ಭಾಷ್ಯಂದರ ಕಲರ. ಓ ಲೋಕದ ಪಾಲಿಗೆ ನೀನು ಸತ್ತವನಾಗಿ ನೀನು ದೇವರಿಗಾಗಿ ಜೀವಿಸುವನಾಗಿರುವಾಗ ಲೋಕ ನಿನ್ನಲ್ಲಿ ಜೀವಿಸಬಾರದು. ಹೊಲಸು ಮಾತು ನಿನ್ನ ಬಾಯಿಂದ ಬರಬಾರದು. ಹೊಟ್ಟೆ ಕಿಚ್ಚು ನಿನ್ನಲ್ಲಿ ಇರಬಾರದು. ಈಗ ಒಬ್ಬರು ಕಂಡ್ರೆ ಪ್ರೀತಿ ನಿನ್ನಲ್ಲಿ ಹುಟ್ಟಬೇಕು, ದ್ವೇಷ ಅಲ್ಲ. ಇದುವರೆಗೆ ನೀನು ತಿಳಿಲಾರದೆ ಮಾತನಾಡಿದೀಯಾ? ಕುಟುಂಬದವರಿಗೆ ನೀನು ದ್ವೇಷಿಸ್ತಾ ಇದೀಯಾ? ಓ ನಿನ್ನ ಕುಟುಂಬದಲ್ಲಿರುತ್ತ ಜನರು ನಿನಗೆ ಇಷ್ಟ ಆಗ್ತಾ ಇಲ್ವಾ? ಈಗೋ ಹಾಗಾದರೆ ನಿನ್ನಲ್ಲೇ ಈಗೋ ವಾಕ್ಯದ ಕ್ಷಾಮವಿದೆ ನನ್ನ ಪ್ರಿಯ ದೇವರ ಮಗನೇ ಮಗಳೇ. ಈ ಒಂದು ವಾಕ್ಯದ ಕ್ಷಾಮದಿಂದ ಹೊರಬಾ. ಯೇಸುವನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ. ಈಗೋ ಎಲ್ಲರ ಕುರಿತು ನಿನ್ನಲ್ಲಿ ಪ್ರೀತಿ ಬರುವಂಥದ್ದಾಗಿದೆ. ಓ ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಓ ವಂದನೆ ಯೇಸುವೆ, ನನ್ನ ಹೃದಯದಲ್ಲಿ ಬಾ ಸ್ವಾಮಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಮಾತನಾಡ್ರಿ ದೇವರಿಗೆ ನಿನ್ನ ಹೃದಯದಲ್ಲಿ ಆಹ್ವಾನಿಸಿಕೋ. ಈಗ ದೇವರಿಗೆ ಯೇಸು ಸ್ವಾಮಿಗಳು, ದೇವರೇ ನೀನು ನನ್ನ ಹೃದಯದಲ್ಲಿ ಬಾ ಸ್ವಾಮಿ. ಈ ವಾಕ್ಯ ಎನ್ನುವಂಥ ಕ್ಷಾಮ ನನ್ನಿಂದ ತೆಗೆದು ಹಾಕ ಸ್ವಾಮಿ. ನಿನ್ನ ವಾಕ್ಯ ನನ್ನಲ್ಲಿ ಕಾರ್ಯ ಸಾಧಕವಾಗಬೇಕು ದೇವರೇ ಅಪ್ಪ. ನಿನ್ನ ವಾಕ್ಯದಲ್ಲಿ ನಾನು ಪರಿಪೂರ್ಣವಾಗಿ ನಿಲ್ಲಬೇಕು ಸ್ವಾಮಿ. ನಿನ್ನ ವಾಕ್ಯ ಹಗಲಿರುಳು ಧ್ಯಾನ ಮಾಡಬೇಕು ಸ್ವಾಮಿ. ಈಗೋ ನನ್ನ ಒಂದು ಮನೆಯಲ್ಲಿ ಸತ್ಯವೇದ ಇದ್ರೂ ಕೂಡ ನನಗೆ ಓದ್ಲಿಕ್ಕೆ ಆಗ್ತಾ ಇಲ್ಲಪ್ಪ ದೇವರೇ. ನನ್ನ ಒಂದು ಮೊಬೈಲ್ನಲ್ಲಿ ವಾಕ್ಯ ಇದ್ರೂ ಕೂಡ ನನಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ. ಈ ಕ್ಷಾಮದಿಂದ ನಾನು ಹೊರ ತೆಗೆದುಕೊಂಡು ಬಾ ಎನ್ನುವುದಾಗಿ ಬೇಡ್ರಿ ಪ್ರಿಯರೇ. ಓ ನಿನ್ನ ವಾಕ್ಯದಲ್ಲಿ ನೀನು ಸ್ಥಿರವಾಗಿ ನಿಲ್ಲುವುದಾದರೆ ಅದು ನಿನ್ನನ್ನು ಕಟ್ಟುವಂಥದ್ದಾಗಿದೆ. ವಾಕ್ಯದಲ್ಲಿ ಬಲವಾಗಿ ನಿಲ್ಲುವುದಾದರೆ ಅದು ನಿನಗೆ ಮೇಲೆತ್ತುವಂಥದ್ದಾಗಿದೆ. ಓ ನೀನು ಮಾತನಾಡು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೆನು ನಾ. ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು
ಹಿಂತಿರುಗೆನು ನಾನಿನ್ನನೆ ಪ್ರೀತಿಸುವೆ ನಾನಿನ್ನನೆ ಪ್ರೀತಿಸುವೆ ನಾನಿನ್ನನೆ ಪ್ರೀತಿಸುವೆ ಹಿಂತಿರುಗೆನು ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ ಕಷ್ಟ ದುಃಖ ಬಂದರು ಹಿಂತಿರುಗೆನು ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ ಕಷ್ಟ ದುಃಖ ಬಂದರು ಹಿಂತಿರುಗೆನು ಹಿಂತಿರುಗೆನು ಇದು ಅನ್ನದ ಕ್ಷಾಮವಲ್ಲ, ಇದು ನೀರಿನ ಕ್ಷಾಮವಲ್ಲ, ದೇವರ ವಾಕ್ಯದ ಕ್ಷಾಮ. ನಿನ್ನ ಕುಟುಂಬದವರಲ್ಲಿ ಯಾರಾದರೂ ನೀನು ದ್ವೇಷಿಸುವುದಾದರೆ ನಿನ್ನಲ್ಲಿ ವಾಕ್ಯದ ಕ್ಷಾಮವಿದೆ. ನಿನ್ನ ಅಕ್ಕಪಕ್ಕದ ಮನೆಯವರಲ್ಲಿ ಯಾರನ್ನಾದರೂ ನೀನು ದ್ವೇಷಿಸುವುದಾದರೆ ನಿನ್ನಲ್ಲಿ ವಾಕ್ಯದ ಕ್ಷಾಮವಿದೆ. ನಿನ್ನಲ್ಲಿ ಪಾಪ ಇದೆಯೋದಾದರೆ ನಿನ್ನಲ್ಲಿ ವಾಕ್ಯದ ಕ್ಷಾಮವಿದೆ. ಲೋಕಕ್ಕಾಗಿ ನೀನು ಜೀವಿಸ್ತಿರುವುದಾದರೆ ನಿನ್ನಲ್ಲಿ ವಾಕ್ಯದ ಕ್ಷಾಮವಿದೆ. ನಿನ್ನ ಬಾಯಿಂದ ಹೊಲಸು ಮಾತುಗಳು ಬರ್ತಾವಂದ್ರೆ ನಿನ್ನಲ್ಲಿ ಇನ್ನೂ ವಾಕ್ಯದ ಕ್ಷಾಮವಿದೆ. ಒಬ್ಬರನ್ನೊಬ್ಬರು ಕಂಡ್ರೆ ನಿನಗೆ ಆಗ್ತಿಲ್ಲ ಆದರೆ ನಿನ್ನಲ್ಲಿ ವಾಕ್ಯದ ಕ್ಷಾಮವಿದೆ. ಪ್ರಿಯ ದೇವರ ಮಕ್ಕಳೇ, ನಿನಗಿರುವಂಥ ಸಮಯದಲ್ಲಿ ನೀನು ಬದಲಾಯಿಸಿಕೋ. ನಾಳಿನ ದಿನ, ನಾಳೆ, ನಾಡಿದ್ದು ಅಂತೇಳಿ ನೀನು ಆಲೋಚನೆ ಮಾಡಬೇಡ. ನೀನು ಎಲ್ಲ ಕಡೆ ಅಲೆದಾಡಿದರೂ ಕೂಡ ಯೆಹೋವನ ವಾಕ್ಯ ನಿನಗೆ ಸಿಗುವುದಿಲ್ಲ ಎನ್ನುವುದಾಗಿ ದೇವರ ವಾಕ್ಯದಲ್ಲಿ ನೋಡಿದ್ದೇವೆ. ಯೇಸು ನಿನ್ನನ್ನು ಏನು ಹೇಳುತ್ತಾನೋ ಅದನ್ನು ಮಾಡು. ದೇವರ ವಾಕ್ಯ ನಿನಗೆ ಏನು ಹೇಳುತ್ತದೋ ಅದನ್ನು ಮಾಡು. ನಿನ್ನನ್ನು ನೀನು ಹೋಗಿ ನೀನು ಒಬ್ಬಂಟಿಗನಾಗಿರುವಾಗ, ನೀನು ಪ್ರಾರ್ಥಿಸುವಾಗ ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೋ. ನಿನ್ನಲ್ಲಿ ಏನಾದರೂ ದೇವರಿಗೆ ಇಷ್ಟ ಬರದೇ ಇರುವಂಥ ಸಂಗತಿಗಳು ನಿನ್ನಲ್ಲಿ ಇನ್ನೂ ಇರುವುದಾದರೆ ನಿನ್ನಲ್ಲಿ ವಾಕ್ಯದ ಕ್ಷಾಮ ಇದೆ ಅಂತ ಹೇಳಿ ನೀನು ಪ್ರಾರ್ಥನೆ ಮಾಡು. ದೇವರೇ, ನನ್ನಲ್ಲಿ ವಾಕ್ಯದ ಕ್ಷಾಮವಿದೆ ಅಪ್ಪ, ನನ್ನನ್ನು ಈ ಒಂದು ಕ್ಷಾಮದಿಂದ ಬಿಡುಗಡೆ ಕೊಡು ಎನ್ನುವುದಾಗಿ. ಓ ವಂದನೆ ಯೇಸುವೆ, ಕರ್ತನೆ, ಈ ದಿನವೂ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಇಲ್ಲಿ ತಲೆಬಾಗಿದಂಥ ಎಲ್ಲ ನಿನ್ನ ಮಕ್ಕಳ ಜೀವಿತದಲ್ಲಿ ಕರ್ತನೆ ಅಪ್ಪ ಇರುವಂಥ ಕ್ಷಾಮ, ಒಂದು ವೇಳೆ ಇವರ ಜೀವಿತದಲ್ಲಿ ವಾಕ್ಯದ ಕ್ಷಾಮ ಇರುವುದಾದರೆ ಕರ್ತನೆ, ಇವರಲ್ಲಿ ಇನ್ನೂ ಲೋಕ ಇವರಲ್ಲಿ ಜೀವಿಸ್ತಾ ಇರುವುದಾದರೆ, ಹೊಲಸು ಮಾತು ಇವ್ರ ಬಾಯಿಂದ ಬರುವುದಾದರೆ ಕರ್ತನೆ, ಇವರಲ್ಲಿ ಇನ್ನ ದ್ವೇಷ ಇರುವುದಾದರೆ, ಈಗ ಇವರಲ್ಲಿ ಒಬ್ಬರು ಕಂಡ್ರೆ ಒಬ್ಬರು ಪ್ರೀತಿಯಿಲ್ಲ ಅಂತ ಹೇಳಿ ಜೀವಿಸ್ತಾ ಇರುವುದಾದರೆ ಕರ್ತನೆ, ಇವರು ಇನ್ನ ಪಾಪದಲ್ಲೇ ಇರುವುದಾದರೆ ಕರ್ತನೆ, ಈಗೋ ಕರ್ತನೆ ನೀನು ಹೇಳಿದ್ದಿ ಇವರಲ್ಲಿ ವಾಕ್ಯದ ಕ್ಷಾಮ ಇದು ಅನ್ನೋದಾಗಿ. ಏಸಪ್ಪ, ಈಗೋ ದೇವರೇ, ನಾವು ಈಗೋ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ, ಇವರ ಹೃದಯಗಳು ತೆರೆಯಲ್ಪಡಲಿ ಸ್ವಾಮಿ. ಇವರ ಹೃದಯದಲ್ಲಿ ಈಗೋ ಸಂಪೂರ್ಣವಾಗಿ ನೀನು ವಾಸ ಮಾಡಿ ಅನ್ನೋದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಓ ಸ್ತೋತ್ರ ದೇವರೇ, ಇವರು ಜೀವಿತವನ್ನು ಬದಲಾಯಿಸು ಕರ್ತನೆ.
ಇವರ ಜೀವಿತವನ್ನು ಕಟ್ಟು ದೇವರೇ ಅಪ್ಪ ಸ್ವಾಮಿ. ನಿನ್ನ ವಾಕ್ಯ ಅದು ದೇವರೇ ಅಪ್ಪ, ಅದು ಸಜೀವವಾದದ್ದು ಕರ್ತನೆ ಅಪ್ಪ, ಅದು ಕಾರ್ಯಸಾಧಕವಾಗಿದ್ದು ಕರ್ತನೆ. ಈ ವಾಕ್ಯವು ಇವರ ಜೀವಿತದಲ್ಲಿ ಪ್ರತಿ ದಿನವೂ ದೇವರೇ ಅಪ್ಪ ಇವರು ಧ್ಯಾನಿಸಲಿ ಕರ್ತನೆ. ಪ್ರತಿ ದಿನವೂ ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳಲಿ ಕರ್ತನೆ ಅಪ್ಪ. ಪ್ರತಿ ಸಮಯದಲ್ಲಿ ಕರ್ತನೆ ನಿನ್ನ ವಾಕ್ಯದಂತೆ ಇವರು ನಡೆಯಲಿ ಸ್ವಾಮಿ. ನಿನ್ನ ವಾಕ್ಯವು ಇವರ ಹೃದಯದಲ್ಲಿ ದೇವರೇ ಅಪ್ಪ ಅವರು ದಿನವೂ ಬಿತ್ತಲಿ ಸ್ವಾಮಿ. ಇವರು ಮಾತನಾಡುವಾಗ ಕರ್ತನೆ ಇವರ ಬಾಯಿಂದ ನಿನ್ನ ಪ್ರೀತಿ ಹೊರಬರಲಿ ಸ್ವಾಮಿ. ಇವರು ಮಾತನಾಡುವಾಗ ಕರ್ತನೆ ಇವರ ಬಾಯಿಂದ ಕರ್ತನೆ ಒಳ್ಳೆ ಮಾತುಗಳು ಹೊರಬರಲಿ ಕರ್ತನೆ. ಇವರು ಮಾತನಾಡುವಾಗ ಕರ್ತನೆ ಇವರ ಬಾಯಿಂದ ನಿನ್ನ ಆರಾಧನೆ ಹೊರಬರಲಿ ಸ್ವಾಮಿ. ಇವರು ಮಾತನಾಡುವಾಗ ಕರ್ತನೆ ಜನರು ಸಮಾಧಾನ ಹೊಂದಲಿ. ಇವರು ಮಾತನಾಡುವಾಗ ಜನರು ತೃಪ್ತಿ ಹೊಂದಲಿ ದೇವರೇ. ಇವರು ಮಾತನಾಡುವಾಗ ಜನರ ಜೀವಿತವು ಕಟ್ಟಲ್ಪಡಲಿ ಸ್ವಾಮಿ. ಓ ದೇವರೇ ನಿನಗೆ ಸ್ತೋತ್ರ 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 ಸ್ವಾಮಿ. ಕರ್ತನೆ ನಮ್ಮಲ್ಲಿರುವಂತ ಈ ಕ್ಷಾಮದಿಂದ ನಮ್ಮನ್ನು ಹೊರ ತೆಗೆದುಕೊಂಡು ಬಾ ದೇವರೇ. ಅಪ್ಪ ನಿನ್ನ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳಬೇಕು ಸ್ವಾಮಿ. ನಿನ್ನ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳಬೇಕು ದೇವರೇ ಅಪ್ಪ. ಸ್ತೋತ್ರ ದೇವರೇ. ಒಂದನೇ ಯೇಸುವೆ ಸ್ವಾಮಿ, ನಮ್ಮೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ದೇವರೇ. ನಮ್ಮನ್ನು ನೀವು ಎಚ್ಚರಪಡಿಸಿದಕ್ಕಾಗಿ ಸ್ತೋತ್ರ ದೇವರೇ. ನಮ್ಮನ್ನು ದೇವರೇ ರೂಪಾಂತರ ಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಕರ್ತನೆ ಇಲ್ಲಿ ತಲೆಬಾಗಿದಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಈ ವಾಕ್ಯ ಎನ್ನುವಂತ ಕ್ಷಾಮವು ನೀಗಲೇ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಿಸ್ತೇವಪ್ಪ. ನಮ್ಮನ್ನು ನಾವು ತಗ್ಗಿಸಿಕೊಂಡು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವವುಳ್ಳ ತಂದೆ. ಆಮೆನ್, 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 ಆಮೆನ್.